ಒಂದು ಲಾರಿ ಹಿಂದೆ ಬರ್ದಿರ್ತಾರೆ, ನೀವು ನೋಡಿರ್ಬೋದು, ವರವ ಕುಡುತಾಯೆ ಕುಡುಕನಲ್ಲದ ಗಂಡನ ಅಂತ ಬರ್ದಿರ್ತಿದ್ರು. ಈಗ ಹೆಂಗೆ ಬರೀಬೇಕು ಗೊತ್ತಿಲ್ಲ. ಗಂಡಸರ ಬಾಡಿ ಮತ್ತು ಹೆಣ್ಮಕ್ಳ ಬಾಡಿ ಆಲ್ಕೋಹಾಲಿಸಮ್ಗೆ ಒಂದೇ ಥರ ರಿಯಾಕ್ಟ್ ಮಾಡ್ತಾವ ಅಥವಾ ಹೆಣ್ಮಕ್ಳ ಬಾಡಿಗೆ ಅದು ಬೇರೆ ಥರ ಅಫೆಕ್ಟ್ ಮಾಡುತ್ತಾ ಅಥವಾ ಮಾಡಲ್ವಾ ಅನ್ನೋದು ಪ್ರಶ್ನೆ. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಹೆಂಗಸರಲ್ಲಿ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಈ ಹೆಂಗಸರಲ್ಲಿ ಏನಾದರೂ ಟೆಸ್ಟೋಸ್ಟಿರಾನು ಏನಾದರೂ ಪ್ರಮಾಣ ಆದರೆ ಆವಾಗ ಅವರು ಹುಡುಗಂತರ ಆಗ್ಬೋದು. ಗಂಡಸರಲ್ಲಿ ಎಸ್ಟ್ರೋಜನ್ ಪ್ರಮಾಣ ಆದರೆ ಟ್ರಾನ್ಸ್ ವಿಮೆನ್ ಎಲ್ಲ ಆಗ್ತಾರಲ್ಲ ನೋಡಿ, ಗಂಡಸರಿಗೆ ಯಾವುದು ಸೇಫ್ ಡೋಸ್ ಅನ್ನುತ್ತೆ, ಹೆಂಗಸರಿಗೆ ಅದು ವಿಷ, ಟಾಕ್ಸಿಕ್ ಡೋಸ್ ಅಂತ ಅನ್ಬೋದು. ಪುರುಷರಲ್ಲಿ ಡೈಲ್ಯೂಟ್ ಆಗೋವಂಥದ್ದು, ಮಹಿಳೆಯರಲ್ಲಿ ಕಾನ್ಸಂಟ್ರೇಟೆಡ್ ಥರ ಆಗಿರುತ್ತೆ. ಲಿವರಿನಲ್ಲಿ ಮಹಿಳೆಯರಲ್ಲಿ ತುಂಬ ಕಮ್ಮಿ ಇರೋದ್ರಿಂದ ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿ ಇಲ್ಲದೆ ಇರೋದ್ರಿಂದ ಅದೇನಾಗುತ್ತೆ, ರಕ್ತದಲ್ಲಿ ಹಾಗೇ ಇದ್ದು ಅದು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಸಂತೋಷಕ್ಕೂ ಕುಡಿಯೋದು, ದುಃಖಕ್ಕೂ ಕುಡಿಯೋದು, ಕೊನೆಗೆ ಅದೇ ಅಭ್ಯಾಸ ಆಗಿ ಹ್ಯಾಬಿಚುವಲ್. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನೀವು ಕೊಡಗು ಆ ಜಾಗದಲ್ಲಿರುವವ್ರಿಗೆ ಎಷ್ಟು ಅವರು ತಗೊಂಡ್ರು ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಜಾಸ್ತಿ ತಗೊಂಡ್ರು ಸ್ಟಡಿಯಾಗಿರ್ತಾರೆ, ನೀವು ನೋಡ್ಬೋದು, ಜೀಪೆಲ್ಲ ಓಡಿಸ್ಕೊಂಡು ಆರಾಮಾಗಿ ಹೋಗಿ ಮನೆ ರೀಚ್ ಆಗ್ತಾರೆ. ಇಲ್ಲಿ ನೀವು ಬೆಂಗಳೂರು ಮೈಸೂರು ಈ ಕಡೆ ಅಷ್ಟು ಕೊಟ್ಟರೆ ಅವರು ಮೋರಿಲ್ ದಬಾಕೊಳ್ಳೋದು ಗ್ಯಾರಂಟಿ. ನಾನು ಪರ್ಸ್ನಲ್ ಆಗಿ ಇದನ್ನು ಮುಂಚೆ ಕೂಡ ಮಾತಾಡಿ 4 ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ತೀರ್ಕೊಂಡಿದ್ದಾರೆ, ಬರೀ ಎಣ್ಣೆ ಹೊಡೆದು ತೀರ್ಕೊಂಡಿದ್ದಾರೆ. ನಿಮ್ಮ ಸರ್ಕಲಲ್ಲೂ ಯಾರೊಬ್ಬರು ಇದ್ದೇ ಇರ್ತಾರೆ 100%. ಗರ್ಭಿಣಿ ಸ್ತ್ರೀಯರು ಆಲ್ಕೋಹಾಲ್ ಸೇವನೆ ಮಾಡಿದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ನಂತರ ಒಂದು ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಸರಿ ಪಾರ್ಟಿ ಮಾಡ್ತಿರ್ಬೋದು. ಆಮೇಲೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಹುಟ್ಟುವ ಮಗುವಿಗೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ, ಒಂದು ಪಾರ್ಷಿಯಲ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಇನ್ನೊಂದು ಕಾಯಿಲೆ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ, ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮೇಡಮ್ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ನನ್ನ ಟೀಮ್ ಯಾವಾಗಲೂ ಹೇಳ್ತಾ ಇರೋದನ್ನು ಹೇಳಬೇಕು. ನಾವು ಮೆಂಬರ್ಸ್ ಓನ್ಲಿ ಅಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇದ್ದೀವಿ, ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಮಾಡ್ತಾ ಇದ್ದೀವಿ. ಗೌರಿ ಶಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ಅದನ್ನು ಸಪೋರ್ಟ್ ಮಾಡಬೇಕು ಮತ್ತು ಆ ವಿಡಿಯೋಗಳನ್ನ ನೋಡಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಕಮ್ಯುನಿಟಿಯ ಮೆಂಬರ್ ಆಗ್ಬೋದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಆಸಕ್ತರು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬರೋದಾದರೆ ಆಲ್ಕೋಹಾಲಿಸಮ್ ಬಗ್ಗೆ, ವಿಶೇಷವಾಗಿ ಹೆಣ್ಮಕ್ಕಳಲ್ಲಿ ಆಲ್ಕೋಹಾಲಿಸಮ್ ಬಗ್ಗೆ. ಅಂದರೆ ನಾವು ಗಂಡಸರು ಆಲ್ಕೋಹಾಲಿಸಮ್ ಬಗ್ಗೆ ನಾವು ಮಾತಾಡಿದ್ವಿ, ಇದಕ್ಕಿಂತ ಮುಂಚೆ ಕೂಡ ಮಾತಾಡಿದ್ವಿ, ಅದ್ರ ಬಗ್ಗೆ ಕೂಡ ಮೇಡಮ್ ಮಾತಾಡಿದ್ದಾರೆ. ಅಂದರೆ ಆಲ್ಕೋಹಾಲಿಸಮ್ ಅನ್ನೋದು ಹೇಗೆ ತಪ್ಪು ಅಥವಾ ಕೆಟ್ಟದು ಅಥವಾ ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಮೇಡಮ್ ಮಾತಾಡಿದ್ದಾರೆ, ಅದರ ವಿಡಿಯೋಗಳನ್ನ ನೋಡಿ. ಬಟ್ ಇವತ್ತು ನಾನು ಮಾತಾಡ್ತಿರೋದು ಏನಂದರೆ, ಹೆಣ್ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕುಡಿದು, ಮುಂಚೆ ಗಂಡಸರು ಎಲ್ಲರೂ ಕುಡಿತಿರಲಿಲ್ಲ, ಬಟ್ ಗಂಡಸರು ಕುಡಿದ್ರೆ ಒಂದು ಹಂತಕ್ಕೆ ನಾರ್ಮಲ್ ಅಂತ ಇತ್ತು, ಹೆಣ್ಮಕ್ಳು ಕುಡಿದು ಅಬ್ನಾರ್ಮಲ್ ಅಂತ ಇತ್ತು. ಮತ್ತು ಹೆಣ್ಮಕ್ಳು ಒಂದು ಲಾರಿ ಹಿಂದೆ ಬರ್ದಿರ್ತಾರೆ, ನೀವು ನೋಡಿರ್ಬೋದು, ವರವ ಕುಡುತಾಯೆ ಕುಡುಕನಲ್ಲದ ಗಂಡನ ಅಂತ ಬರ್ದಿರ್ತಿದ್ರು. ಈಗ ಹೆಂಗೆ ಬರೀಬೇಕು ಗೊತ್ತಿಲ್ಲ. ಸೊ ಒಂದು ಪ್ರತಿಯೊಂದು ಹೆಣ್ಮಕ್ಳ ಆಸೆ ಕುಡುಕ ಇರಬಾರ್ದು ನನ್ನ ಗಂಡ ಅಂತ ಹೇಳಿ. ಆದರೆ ಈಗ ಕುಡುಕಿಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಆ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ, ಕುಡಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನನ್ನ ಪ್ರಶ್ನೆ ಏನಂದರೆ, ನಾನು ಇದನ್ನು ಫಿಸಿಯಾಲಜಿಕಲ್ ದೃಷ್ಟಿಯಿಂದ, ಸೈಂಟಿಫಿಕ್ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ, ಬೇರೆ ಯಾವ ದೃಷ್ಟಿಯಿಂದ ಅಲ್ಲ, ಜೆಂಡರ್ ದೃಷ್ಟಿಯಿಂದ ಅಲ್ಲ. ಅಂದರೆ ಗಂಡಸರ ಬಾಡಿ ಮತ್ತು ಹೆಣ್ಮಕ್ಳ ಬಾಡಿ ಆಲ್ಕೋಹಾಲಿಸಮ್ಗೆ ಒಂದೇ ಥರ ರಿಯಾಕ್ಟ್ ಮಾಡ್ತಾವ ಅಥವಾ ಹೆಣ್ಮಕ್ಳ ಬಾಡಿಗೆ ಅದು ಬೇರೆ ಥರ ಅಫೆಕ್ಟ್ ಮಾಡುತ್ತಾ ಅಥವಾ ಮಾಡಲ್ವಾ ಅನ್ನೋದು ಪ್ರಶ್ನೆ. ಸರ್, ಮೊದಲನೇದಾಗಿ ಬೇಸಿಕ್ ಕ್ವೆಶನ್ ಅಂದರೆ, ಗಂಡಸು ಮತ್ತು ಹೆಂಗಸು ಅಂತಂದಾಗ ಎಲ್ಲದರಲ್ಲೂ ನಾವು ಈಕ್ವಲ್ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಒಂದು ಓದೋದ್ರಲ್ಲೇ ಆಗಲಿ, ಕೆಲಸದಲ್ಲೇ ಆಗಲಿ, ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ, ಅದೆಲ್ಲ ಸರಿ. ಆದರೆ ನಾವು ದೈಹಿಕ ಅಂತ ನಾವು ನೋಡಿದಾಗ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಬೇಕಾದಷ್ಟು ವ್ಯತ್ಯಾಸಗಳು ಇದೆ. ಎಷ್ಟೇ ನಾವು ಅಡ್ವಾನ್ಸ್ ಆಗಿ AI ಬರಲಿ, ಏನೇ ಬಂದರೂ ಗಂಡಸರು ಮಗುನ ಹೆರಕ್ಕಾಗಲ್ಲ, ಅದನ್ನೋದು ಸತ್ಯ. ಅದು ಏಕೆಂತಂದರೆ ನಮ್ಮ ದೇಹ ಆ ಥರನೇ ಅದು ಡೆವಲಪ್ ಡಿಸೈನ್ ಆಗಿರೋ ಅಂಥದ್ದು. ಹಾಗಾಗಿ ಮುಖ್ಯವಾಗಿ ಗಂಡಸರಲ್ಲಿ ಮೇನ್ ಡಿಫ್ರೆನ್ಸ್ ಗಂಡಸರು ಮತ್ತು ಹೆಂಗಸರು ಅಂದರೆ ಆ್ಯಂಡ್ರೋಜನ್, ಎಸ್ಟ್ರೋಜನ್ ಹಾರ್ಮೋನುಗಳ ಬಗ್ಗೆ ನಾನು ಹೇಳ್ತೀನಿ. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಹೆಂಗಸರಲ್ಲಿ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಈ ಹೆಂಗಸರಲ್ಲಿ ಏನಾದರೂ ಟೆಸ್ಟೋಸ್ಟಿರಾನು ಏನಾದರೂ ಪ್ರಮಾಣ ಆದರೆ ಆವಾಗ ಅವರು ಹುಡುಗಂತರ ಆಗ್ಬೋದು. ಗಂಡಸರಲ್ಲಿ ಎಸ್ಟ್ರೋಜನ್ ಪ್ರಮಾಣ ಆದರೆ ಟ್ರಾನ್ಸ್ ವಿಮೆನ್ ಎಲ್ಲ ಆಗ್ತಾರಲ್ಲ ನೋಡಿ, ಆ ಒಂದು ಹಾರ್ಮೋನ್ ವೇರಿಯೇಷನಿಂದನೂ ಆಗಿ ಆ ಥರ
ಇದು ಬೇಸಿಕ್ ಆಗಿರೋಂಥ ಒಂದು ಡಿಫರೆನ್ಸ್ ಅಂತ ನಾವು ಹೇಳ್ಬೋದು. ಆದರೆ ಆಲ್ಕೋಹಾಲ್ ಸೇವನೆ ಹೆಂಗಸಿಗೆ ಮಾಡಬಹುದಾ ಅಂತನ್ನೋದಾದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ, ಆರೋಗ್ಯದ ದೃಷ್ಟಿಕೋನದಿಂದ ಆಗಲ್ಲ ಅಂತಲೇ ಹೇಳ್ಬೋದು. ಗಂಡಸರಿಗೆ ಯಾವುದು ಸೇಫ್ ಡೋಸ್ ಅನ್ನುತ್ತೆ, ಹೆಂಗಸರಿಗೆ ಅದು ವಿಷ, ಟಾಕ್ಸಿಕ್ ಡೋಸ್ ಅಂತ ಅನ್ಬೋದು. ಅಂದರೆ ನಮ್ಮ ದೇಹ ಏನಾಗಿದೆ ಅಂದರೆ ಮನುಷ್ಯನ ಒಂದು ವಿಕಾಸದ ಹಂತದಲ್ಲಿ ನಾವು ಯಾವುದಕ್ಕೆ ಎಕ್ಸ್ಪೋಸ್ ಆಗ್ತಾ ಬರ್ತೀವಿ ಅದಕ್ಕೆ ದೇಹ ಅದಕ್ಕೆ ತಕ್ಕಂತೆ ಪ್ಯಾರಲಲ್ ಎವಲ್ಯೂಷನ್ ನಡೀತಾ ಬರುತ್ತೆ ದೇಹದಲ್ಲಿ. ಈಗ ನಾವೊಂದು ಏನೋ ಒಂದು ಸೇವನೆ ಮಾಡ್ತಿದ್ದೀವಿ ಅಂದರೆ ಅದನ್ನು ತಡೆಗಟ್ಟೋದಕ್ಕೆ, ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಕಿಣ್ವಗಳು ದೇಹದಲ್ಲಿ ಬಿಡುಗಡೆಯಾಗಿ ಒಂದು ಎವಲ್ಯೂಷನ್ ಆಗೋಗಿದೆ. ಮೊದಲಿಂದನೂ ಹೆಂಗಸರು ಮದ್ಯಕ್ಕೆ ಹೆಚ್ಚು ಅವರು ಎಕ್ಸ್ಪೋಸ್ ಆಗದೇ ಇರೋದ್ರಿಂದ ಅವರಲ್ಲಿ ಆ ಕಿಣ್ವಗಳ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಬೇಸಿಕ್ಕಾಗಿ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೆಂಗಸರಲ್ಲಿ ಗ್ಯಾಸ್ಟ್ರಿಕ್ ADH ಅಂತ, ಗ್ಯಾಸ್ಟ್ರಿಕ್ ಅಂದರೆ ಕರುಳಿನಲ್ಲಿರುವಂತಹ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಪ್ರಮಾಣ ಇದೆಯಲ್ಲ, ಗಂಡಸರಿಗೆ ಹೋಲಿಸಿದ್ರೆ ತುಂಬಾ ಕಮ್ಮಿ ಇದೆ ಅನ್ಬೋದು. ಈಗ ಅವ್ರಿಗೆ 100 ಇದೆ ಅಂತಂದರೆ 100 ಯೂನಿಟ್ಸ್ ಇದೆ ಅಂತಂದರೆ ಇವರಲ್ಲಿ ಒಂದು 30 ಯೂನಿಟ್ಸು ಇಲ್ಲ. ಏನಿದು ಇದು ಗ್ಯಾಸ್ಟ್ರಿಕ್, ಕರುಳಿನಲ್ಲಿರುವ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ ಇದೊಂದು ಕಿಣ್ವ. ಇದೇನು ಮಾಡುತ್ತೆ ಅಂದರೆ ಈ ಒಂದು ಮದ್ಯವನ್ನು ಸೇವನೆ ಮಾಡಿದಾಗ ಫಸ್ಟ್ ಕರುಳಿಗೆ ಹೋಗುತ್ತಲ್ವಾ, ಅಲ್ಲಿ ಅದನ್ನು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಕನ್ವರ್ಷನ್ ಆಗುತ್ತೆ. ಈಗ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಆಲ್ಕೋಹಾಲ್ ರಕ್ತದಲ್ಲಿ ಹಾಗೆ ಇರಲ್ಲ, ಅದು ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡಿಂದ ಲಿವರ್ ಎನ್ಸೈಮ್ಗಳಿದು, ಲಿವರಲ್ಲೂ ಇದೆ. ADH ಅನ್ನೋದು ಲಿವರಲ್ಲೂ ಇದೆ ಮತ್ತು ಕರುಳಿನಲ್ಲೂ ಇದೆ. ಕರುಳಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿದೆ, ಲಿವರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಈ ಕಿಣ್ವ ಏನು ಮಾಡುತ್ತೆ, ಯಾರೇ ಆಗಲಿ ಪುರುಷ ಮಹಿಳೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಆಲ್ಕೋಹಾಲ್ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಅದು ಕನ್ವರ್ಟ್ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಎನ್ಸೈಮ್ ಬರುತ್ತಲ್ಲಿ, ಅದೇನು ಮಾಡುತ್ತೆ, ಆಲ್ಡಿಹೈಡ್ನ ಸಿಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಸೇಫ್, ಅದು ದೇಹದಿಂದ ಹೊರಗಡೆ ಹೋಗ್ಬೋದು. ಆಲ್ಕೋಹಾಲೇ ದೇಹದಲ್ಲಿದ್ದರೆ ಅದು ಸೈಟೋಟಾಕ್ಸಿಸಿಟಿ ಅಂತಾರೆ, ಅದು ನಮ್ಮ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಸೈಟೋಟಾಕ್ಸಿಕ್ ಅದು. ಹಾಗಾಗಿ ಅದು ಆ ಫಾರ್ಮಲ್ಲಿ ಇರಬಾರ್ದದು. ಆಮೇಲೆ ಆಲ್ಡಿಹೈಡ್ ಅನ್ನಲ್ಲ, ಅದು ವಿಷನೇ. ಅದು ಅಸಿಟಾಲ್ಡಿಹೈಡು ಆಲ್ಕೋಹಾಲ್ಗಿನ್ನ ಭಯಂಕರ ವಿಷ, ಅದು ಇನ್ನೂ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ, ಟಿಶ್ಯೂ ಆರ್ಗನ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ದೇಹ ಏನು ಮಾಡಿಬಿಡುತ್ತೆ, ಅದನ್ನು ನಿರ್ವಿಷಯುಕ್ತ ಮಾಡಿ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅದನ್ನು ನಂತರ ಏನು ಮಾಡುತ್ತೆ, ದೇಹದಿಂದ ಅದನ್ನು ಹೊರ ಹಾಕುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದು ಪುರುಷ ಮಹಿಳೆ ಇಬ್ಬರಲ್ಲೂ ನಡೆಯುವಂಥದ್ದು. ಪುರುಷ ಮಹಿಳೆ ಎಲ್ಲ ಯಾವುದೇ ಪ್ರಾಣಿಯಾಗಲಿ, ಕೋತಿಗಳಾಗಲಿ, ಯಾರಿಗೇ ಆಗಲಿ ಆಲ್ಕೋಹಾಲ್ನ ಕೊಟ್ಟರೆ ಈ ಥರ ಪ್ರಾಸೆಸ್ ಎಲ್ಲ ನಡೆದು ಕೊನೆಗೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಮಹಿಳೆಯರಲ್ಲಿ ಏನಕ್ಕೆ ಇದು ಕಷ್ಟ ಅಂತ ಹೇಳೋದಾದರೆ, ಮೊದಲನೇದಾಗಿ ನಾನು ಹೇಳಿದೆ, ಈಗ ನಮ್ಮ ಕರುಳಿನಲ್ಲಿರುವ ADH ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಪ್ರಮಾಣ ತುಂಬ ಕಮ್ಮಿ. ಇದರ ಜೊತೆಗೆ ಲಿವರಲ್ಲಿರುವಂತಹ ADH ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಪ್ರಮಾಣವೂ ಕಮ್ಮಿ. ಹಾಗಾಗಿ ಪುರುಷರಿಗೆ ಯಾವುದು ಸೇಫ್ ಡೋಸ್ ಅಂತೀವಿ, ಸೇಫ್ ಅಂತ ಅಂತೀರಿ, ಈಗ ಯಾವುದೋ ಎಷ್ಟೋ ML ಸೇಫ್, ಅಲ್ಲಿವರೆಗೂ ಏನೂ ತೊಂದರೆ ಇಲ್ಲ. ಅದು ಮಹಿಳೆಯರಿಗೆ ಅದು ಡೇಂಜರಸ್ ಅಂತ ಅನ್ಬೋದು ನಾವು. ಏಕೆಂದರೆ ಕಿಣ್ವ ಕಮ್ಮಿ ಇದೆಯಲ್ಲ ಕನ್ವರ್ಟ್ ಮಾಡೋದು. ಸೊ ಏನಾಗುತ್ತೆ, ರಕ್ತದಲ್ಲಿ ಆಲ್ಕೋಹಾಲ್ ಇರುತ್ತೆ, ಅದೇನು ಮಾಡುತ್ತೆ, ನಮ್ಮ ಎಲ್ಲ ಜೀವಕೋಶಗಳಾಗ್ಬೋದು, ಟಿಶ್ಯೂಸು, ಆರ್ಗನ್ಸನ್ನೆಲ್ಲ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಸೈಟೋಟಾಕ್ಸಿಸಿಟಿ ಅಂತ ನಾವು ಕರಿತೀವಿ, ಅದು ಆಗುತ್ತೆ. ಸೊ ಎರಡನೇದು, ಫ್ಯಾಟ್ ಜಾಸ್ತಿ ಇರುತ್ತೆ. ಫೀಮೇಲ್ ದೇಹದಲ್ಲಿ ಫ್ಯಾಟ್ ಪ್ರಮಾಣ ಜಾಸ್ತಿ ಇರುತ್ತೆ, ವಾಟರ್ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಆಲ್ಕೋಹಾಲ್ ಸೇವನೆ ಮಾಡೋದಕ್ಕೆ ಕಾನ್ಸಂಟ್ರೇಟೆಡ್ ಆಗಿರುತ್ತದೆ. ಪುರುಷರಲ್ಲಿ ಡೈಲ್ಯೂಟ್ ಆಗೋವಂಥದ್ದು, ಮಹಿಳೆಯರಲ್ಲಿ ಕಾನ್ಸಂಟ್ರೇಟೆಡ್ ಥರ ಆಗಿರುತ್ತದೆ. ಹಾಗಾಗಿ ಮಹಿಳೆಯರಿಗೆ ಇದು ಒಂದು ಡೇಂಜರ್ ಅಂತಲೇ ಅನ್ಬೋದು. ಮತ್ತು ನಾನು ಲಿವರ್ ಬಗ್ಗೆ ಹೇಳಿದೆ, ಲಿವರಲ್ಲಿ ಹೋದಾಗ ಅದು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. 2 ಎನ್ಸೈಮ್ ಬರುತ್ತೆ, ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್, ಆಲ್ಡಿಹೈಡ್ ಡಿಹೈಡ್ರೋಜಿನೇಸ್. ಇವೆರಡರ ಪ್ರಮಾಣವು ಲಿವರಿನಲ್ಲಿ ಮಹಿಳೆಯರಲ್ಲಿ ತುಂಬ ಕಮ್ಮಿ ಇರೋದ್ರಿಂದ ಅದನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿ ಇಲ್ಲದೆ ಇರೋದ್ರಿಂದ ಅದೇನಾಗುತ್ತೆ, ರಕ್ತದಲ್ಲಿ ಹಾಗೇ ಇದ್ದು ಅದು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಅದು ನಂತರದ ಇದರಲ್ಲಿ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಫೀಮೇಲ್ ಹಾರ್ಮೋನ್ ಯಾವುದು, ಹೆಂಗಸರಲ್ಲಿರುವ ಹಾರ್ಮೋನು ಎಸ್ಟ್ರೋಜನ್. ಅದು ಏನು ಮಾಡುತ್ತೆ ಅಂದರೆ ಇದು ಮೋಸ್ಟ್ ಡೇಂಜರಸ್ಸು. ಇದನ್ನು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಎಲ್ಲ. ಈಗ ನಾನು ಮಲ್ಟಿನ್ಯಾಷನಲ್ ಕಂಪನಿಲಿದ್ದೀನಿ, ಈಗ ನೋಡಿ ಯಾವ ಒಂದು ಮೂವಿ ನೋಡಿದ್ರೋ ಅದರಲ್ಲಿ ಹೆಣ್ಣು ಮಕ್ಕಳು ಕುಡಿಯೋದು ಕಾಮನಾಗಿ ತೋರಿಸ್ತಾರೆ. ಶಾರ್ಟ್ಸು ಕಾಂಪಿಟೇಷನಲ್ಲಿ ನೀನು ಇಷ್ಟು ಶಾರ್ಟು, ನಾನು ಇಷ್ಟು ಶಾರ್ಟು, ಇವಳು ಕೊನೆಗೆ ಕುಡಿದು ಅವ್ನು ಚೆನ್ನಾಗೇ ಇರ್ತಾನೆ, ಎಷ್ಟು ಕುಡಿದಾಗ ಏನೂ ಆಗಿರಲ್ಲ ಅವನಿಗೆ, ಬಟ್ ಇವಳು ಔಟ್ ಅಲ್ಲಿಗೆ. ಏಕೆಂದರೆ ದೇಹ ತಡಿತಾ ಇರಲ್ಲ ಅದನ್ನು. ಅದು ಕಾರಣ ಏನು ಅಂತ ಹೇಳ್ತೀನಿ ನಾನು. ತುಂಬ ಅದನ್ನು ಒಂಥರ ಗ್ರ್ಯಾಂಟೆಡ್ ಅಂತ ಅನ್ಕೊಂಬಿಟ್ಟಿದ್ದೀವಿ ನಾವು ಸೊಸೈಟಿಲಿ. ಕುಡಿಯೋದು, ಹೆಣ್ಮಕ್ಳು ಸಹ ಕುಡಿಯೋದು, ಅದು ಆಕ್ಸೆಪ್ಟ್, ನಾವು ಆಯಿತು ಒಪ್ಕೊಂಬಿಟ್ಟಿದ್ದೀವಿ. ಆದರೆ ಅದರಿಂದ ಅವರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಇದರಿಂದ. ಕಾರಣ ಏನಂತಂದರೆ ಎಸ್ಟ್ರೋಜನ್ ಹಾರ್ಮೋನು ಹೆಂಗಸರಲ್ಲಿ
ಹೆಂಗಸರಲ್ಲಿ ಏನಿದೆ ಅದು ಆಲ್ಕೋಹಾಲ್ನ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡ್ಕೊಳ್ಳುತ್ತೆ, ಜಾಸ್ತಿ ಮಾಡ್ಕೊಳ್ಳುತ್ತೆ. ಟೆಸ್ಟೋಸ್ಟಿರಾನ್ ಮಾಡ್ಕೊಳ್ಳಲ್ಲ. ಆಲ್ಕೋಹಾಲ್ ಅಬ್ಸಾರ್ಪ್ಷನ್ ಇರುತ್ತಲ್ಲ ಅದು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಇದೇನಾಗುತ್ತೆ, ಅವೆರಡೂ ಸೇರ್ಕೊಳ್ಳುತ್ತೆ. ಎಸ್ಟ್ರೋಜನ್ ಮತ್ತು ಆಲ್ಕೋಹಾಲ್ ಎರಡು ಕಾಂಬಿನೇಷನ್ ಆದಾಗ ಸೆಲ್ಯುಲಾರ್ ಟಾಕ್ಸಿಸಿಟಿ, ಸೆಲ್ಗಳಲ್ಲಿ ವಿಷ ಜಾಸ್ತಿಯಾಗಿ ಅದು ಬೇರೆ ಬೇರೆ ಅಂಗಾಂಗ, ಲಿವರ್ ಆಗ್ಬೋದು, ಆಮೇಲೆ ಕಿಡ್ನಿ ಆಗ್ಬೋದು, ಮೆದುಳಾಗ್ಬೋದು, ಹೃದಯ ಆಗ್ಬೋದು, ಅದಕ್ಕೆ ಡ್ಯಾಮೇಜ್ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ಮೆದುಳಿಗೆ, ಏಕೆಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿಬಿಡುತ್ತಿದ್ದು ಆಲ್ಕೋಹಾಲ್. ಅದಕ್ಕೆ ನೋಡಿ, ಆಲ್ಕೋಹಾಲ್ ಕುಡಿದಾಗ ತೂರಾಡೋದು ಬ್ರೈನ್ ಗೊತ್ತಾಗುತ್ತದು, ಕ್ರಾಸ್ ಮಾಡೋ ಶಕ್ತಿ ಇದೆ. ಆಲ್ಕೋಹಾಲು, ಗ್ಲೂಕೋಸು, ಆಮೇಲೆ ರೆಸ್ವೆರಿಟ್ರಾಲ್ ಅಂತ ನಾನೊಂದು ಕೆಮಿಕಲ್ ಇದು ಹೇಳಿದ್ದೆ, ಅದು ದ್ರಾಕ್ಷಿಯಲ್ಲಿರುತ್ತೆ, ತುಂಬ ಒಳ್ಳೆಯದದು ಅಂತ. ಕರ್ಕ್ಯುಮಿನ್, ಅರಿಶಿಣದ, ಇವೆಲ್ಲ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿಬಿಡುತ್ತೆ. ಅದಕ್ಕೆ ಆಲ್ಕೋಹಾಲ್ ಕುಡಿದಾಗ ಮತ್ತಾಗೋದು, ತೂರಾಡೋದು ಇದೆಲ್ಲ ಹಾಕೋದು ಅಂದರೆ ಮೆದುಳು ಗೊತ್ತಾಗುತ್ತಲ್ವ, ಅದು ಆ ಮಂಪರು ಅವೆಲ್ಲ ಬರೋ ಅಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದು ಎಸ್ಟ್ರೋಜನ್ ಜೊತೆ ಸೇರ್ಕೊಳ್ಳೋದ್ರಿಂದ ಅಬ್ಸಾರ್ಪ್ಷನ್ನು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಮೆಮರಿ ಗ್ಲ್ಯಾಂಡ್ ಸೆಲ್ಸಲ್ಲಿ ಪ್ರಾಲಿಫರೇಷನು ಜಾಸ್ತಿ ಮಾಡ್ತಾ ಬರುತ್ತೆ. ಮೆಮರಿ ಗ್ಲ್ಯಾಂಡ್ ಅಂತಂದರೆ ಸ್ತನದಲ್ಲಿರುವಂಥ ಜೀವಕೋಶಗಳ ಸಂಖ್ಯೆನ ಜಾಸ್ತಿ ಮಾಡೋದ್ರಿಂದ ರಿಸ್ಕ್ ಜಾಸ್ತಿ. ನಾನು ಆಲ್ಕೋಹಾಲು ಸೇವನೆ ಮಾಡೋ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಅಂತ ಜನರಲೈಸ್ ಮಾಡಿ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ರಿಸ್ಕ್ ಫ್ಯಾಕ್ಟರ್ಸು. ಯಾರು ಆಲ್ಕೋಹಾಲ್ ಸೇವನೆ ಜಾಸ್ತಿ ಮಾಡ್ತಾರೆ, ಅದು ಯಾವ ಥರ ಕಾಂಬಿನೇಷನ್ ಅಂದರೆ ಮದುವೆ ಆಗಿರಲ್ಲ, ಅದೊಂದು ಮೇಯ್ನ್ ರೀಸನು. ಎಸ್ಟ್ರೋಜನ್ನು ಒಂದು ಪ್ರಮಾಣ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ, ಅದರದ್ದು ಪ್ರೊಟೆಕ್ಷನ್ ಇರಲ್ಲ. ಮಕ್ಕಳಾಗಲಿಲ್ಲ ಅಂದರೆ ಎಸ್ಟ್ರೋಜನ್ ಪ್ರೊಟೆಕ್ಷನ್ ಇರೋದಿಲ್ಲ ಅವರಿಗೆ. ಅದರ ಜೊತೆಗೆ ಆಲ್ಕೋಹಾಲ್ ಸೇವನೆ ಇದೆಲ್ಲ ಆಯಿತು ಅಂತಂದರೆ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಇವೆಲ್ಲ. ಹಾಗಾಗಿ ಈಗ ನೋಡಿ, ಈಗ ಹೆಣ್ಮಕ್ಳು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಇರ್ತಾರೆ, ಸ್ಮೋಕ್ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಿಲ್ಲ ನಾನು, ಜನರಲೈಸ್ ಆಗಿ ತಿಳ್ಕೊಬೇಡಿ. ಬಹಳಷ್ಟು ಜನ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಜೊತೆಗೆ ಮದುವೆನೂ ಆಗೋದಿಲ್ಲ, ಮಕ್ಕಳಿಲ್ಲ. ಮಕ್ಕಳು ಅಂತಂದಾಗ ಅದು ಪ್ರೊಟೆಕ್ಷನ್ನು, ಎಸ್ಟ್ರೋಜನ್ ಪ್ರಮಾಣ ಕಮ್ಮಿ ಆಗುತ್ತೆ ಪ್ರೆಗ್ನೆನ್ಸಿಲಿ ಎಲ್ಲ. ಆವಾಗ ನಿಮಗೆ 1-2 ವರ್ಷ ಎಸ್ಟ್ರೋಜನ್ ದೇಹದಲ್ಲಿ ಬಿಡುಗಡೆ ಆಗಲ್ಲ, ತುಂಬ ಮೈನ್ಯೂಟಲ್ಲಿರುತ್ತೆ. ಸೊ ನಿಮಗೆ ನಿಮ್ಮ ಮೆಮರಿ ಗ್ಲ್ಯಾಂಡ್ ಸೆಲ್ಸು, ಸ್ತನದ ಒಂದು ಜೀವಕೋಶಗಳು, ಯೂಟ್ರಸ್ಗೆಲ್ಲ ಪ್ರೊಟೆಕ್ಷನ್ನು ಜಾಸ್ತಿ ಎಸ್ಟ್ರೋಜನ್ ಎಕ್ಸ್ಪೋಜರ್ ಆದಾಗ ತುಂಬ ಲಾಂಗ್ ಟೈಮಲ್ಲಿ ಆವಾಗೇನಾಗುತ್ತೆ ಅಂದರೆ ಅಲ್ಲಿ ಡಿಫ್ರೆನ್ಸಿಯೇಷನ್ನು, ಇದು ಏನೇನೋ ತೊಂದರೆಗಳಾಗೋಂಥ ಸಾಧ್ಯತೆ ಇರುತ್ತೆ ಆ ಜೀವಕೋಶದಲ್ಲಿ. ಹಾಗಾಗಿ ಕ್ಯಾನ್ಸರ್ಗೆ ಅವರು ಅಂದರೆ ಅದಕ್ಕೆ ಅಫೆಕ್ಟೆಡ್ ಆಗುವ ಸಾಧ್ಯತೆ ಜಾಸ್ತಿ, ತುತ್ತಾಗುವ ಸಾಧ್ಯತೆ ಜಾಸ್ತಿ. ಸೊ ಇದು ನೋಡಿ, ರಿಸ್ಕ್ ಎಲ್ಲೆಲ್ಲಿದೆ ಅಂತ ನಾನು ಹೇಳ್ತಾ ಇರೋದು. ಒಂದು ಮದ್ಯ ಸೇವನೆ ಮಾಡಿದಾಗ ಎಸ್ಟ್ರೋಜನ್ ಇರೋದ್ರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಗೆ ಈ ಮದ್ಯ ಸೇವನೆ ಮಾಡಿದಾಗ ಸಿಪ್ CYP2E1 ಅಂತ ಒಂದು ಜೀನ್ ಇದೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ, ಫಾಸ್ಟಿಂಗಲ್ಲಿದ್ದಾಗ, ಉಪವಾಸ ಇದ್ದಾಗ, ಇಂಥ ಸಂದರ್ಭದಲ್ಲಿ ಅದು, ಮತ್ತು ಏನಾದ್ರು ಇನ್ಫೆಕ್ಷನ್ ಈ ಥರದ್ದು ಏನಾದ್ರು ಇದ್ದಾಗ, ಅಂಥ ಸಂದರ್ಭದಲ್ಲಿ ಮತ್ತು ಡಯಾಬಿಟಿಕ್ ಕಂಡೀಷನಲ್ಲೂ ಈ ಒಂದು ಮೈಕ್ರೋಸೋಮಲ್ ಆಕ್ಸಿಡೇಟಿವ್ ಜೀನ್ ಅಂತ ಅಂತೀವಿ, ಅದು ಎಥನಾಲ್ ಆಕ್ಸಿಡೇಟಿಂಗ್ ಜೀನ್, ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಮಹಿಳೆಯರಲ್ಲಿ. ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಈ ನಮ್ಮ ಜೀವಕೋಶ ಇದೆಯಲ್ಲ, ಆದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಒಂದು ಸೆಲ್ ಆರ್ಗನಲ್ ಒಂದು ಇದೆ ಅಂತ ಇಟ್ಕೊಳ್ಳಿ, ಅದರಿಂದ ಈ ಪ್ರೋಟೀನ್ಗಳು ಬಿಡುಗಡೆಯಾಗುತ್ತೆ. ಆಲ್ಕೋಹಾಲ್ ಸೇವನೆನೇ ಇದಕ್ಕೆ ಇನಿಸಿಯೇಷನ್ನು. ಒಂದು ಆಲ್ಕೋಹಾಲ್ ಸೇವನೆ, ಅದಕ್ಕೆ ಫಾಸ್ಟಿಂಗು ಅಷ್ಟೇ, ಉಪವಾಸ ಮಾಡಿದಾಗ ಅದನ್ನು ಮಾನಿಟ್ರ್ ಮಾಡ್ಕೊಂಡು ಸರಿಯಾಗಿದ್ದ ಕ್ರಮದಲ್ಲಿ ನಾವು ಮಾಡಬೇಕು. ಈಗ ನಾನೇನೋ ಮಾಡ್ತೀನಿ, ಒಂದೇ ಸಲ ಸಣ್ಣಕ್ಕೆ ಹಾಕ್ತೀನಿ ಅಂತ ಮಾಡೋಕ್ಕೆ ಹೋದರೆ ಅದರಿಂದ ತುಂಬ ತೊಂದರೆಗಳಾಗ್ಬಿಡುತ್ತೆ. ಏನಾಗುತ್ತೆ ಅದು ಬಿಡುಗಡೆ ಆದಾಗ? ಅದು ಏನಾಗುತ್ತೆ ಅಂದರೆ ಉಪವಾಸ ಮಾಡ್ತೀವಲ್ಲ, ಕೆಲವೊಂದು ಜೀನ್ಗಳು ಡೌನ್ ಆಗುತ್ತೆ. ನಮ್ಮದು ಪಾತ್ವೆಗಳಿದೆಯಲ್ಲ, MTOR ಪಾತ್ವೆ ಅಂತಿದೆ, ಅದು ಸೆನ್ಸ್ ಮಾಡೋದು ನಮ್ಮಲ್ಲಿ ಎಷ್ಟು ಪ್ರಮಾಣದ ನಮಗೆ ನ್ಯೂಟ್ರಿಷನ್ ಇದೆ ದೇಹದಲ್ಲಿ ಅಂತ ಸೆನ್ಸ್ ಮಾಡುತ್ತೆ. ಅದು ಕಮ್ಮಿ ಇದೆ ಅಂತಂದಾಗ ಈ ಪಾತ್ವೆಗಳು ಆ್ಯಕ್ಟಿವೇಟ್ ಆಗ್ತಾ ಬರೋಂಥದ್ದು. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಮೇನ್ ಆಗೋಂಥದ್ದು ಫಾಸ್ಟಿಂಗು ಸ್ವಲ್ಪ ಪ್ರಮಾಣದಲ್ಲಿ ಡಯಾಬಿಟಿಕಲ್ಲೂ ಆಗ್ಬಿಡುತ್ತಿದ್ದು. ಈ ನಾವೇನಾದ್ರು ಆಲ್ಕೋಹಾಲ್ ಸೇವನೆ ಮಾಡಿದ್ರೆ CYP2E1 ಅಂತ ಒಂದು ಜೀನ್ ಅದು ಆ್ಯಕ್ಟಿವೇಟ್ ಅಂದರೆ ಅದು ಪ್ರಕ್ರಿಯೆ ಶುರು ಮಾಡಿಬಿಡುತ್ತೆ. ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಲಿವರ್ ಇದೆಯಲ್ಲ, ಯಕೃತ್ತು, ಅಲ್ಲಿ ವಿಷಗಳನ್ನು ಬಿಡುಗಡೆ ಮಾಡಿಬಿಡುತ್ತೆ, ನಾಶ ಮಾಡಿ. ಅದು ಕರಳಲ್ಲ, ಯಕೃತ್ತು ಅಂದರೆ ಲಿವರ್ನ ಅದರಲ್ಲಿರುವ ಜೀವಕೋಶಗಳನ್ನು ನಾಶ ಮಾಡ್ತಾ ವಿಷವನ್ನು ROS ಅಂತೀವಿ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೇ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಈ ಒಂದು ಬೇರೆದರಲ್ಲಿ ಈಕ್ವಾಲಿಟಿ ಎಲ್ಲದರಲ್ಲೂ ಮಾಡೋಣ,
ಓದೋದ್ರಲ್ಲಿ ಆಗ್ಬೋದು, ಕೆಲಸ ತಗೊಳ್ಳೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಈಕ್ವಲ್ಲು. ಆದರೆ ದೇಹದ ಒಳಗಡೆನೇ ಕೆಲವು ಡಿಫೆಕ್ಟ್ಗಳಿದೆ. ನೀವು ಅಲ್ಲಿ ಈಕ್ವಲ್ ಅಂತ ಮಾಡೋಕ್ಕೋದ್ರೆ ಖಂಡಿತ ಅದರಿಂದ ತೊಂದರೆಗಳಾಗೋ ಸಾಧ್ಯತೆ ಜಾಸ್ತಿ. ಸೊ ಇದೇನಾಗುತ್ತೆ, ಆ್ಯಕ್ಟಿವೇಟ್ ಆಗಿ ನಮ್ಮಲ್ಲಿ ಲಿವರ್ನಲ್ಲಿ ಜಾಸ್ತಿ ಇದರ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಗ್ಲೂಟಥಯಾನ್ ಅಂತ ಒಂದು ಅದನ್ನು ಲಿವರ್ನ ಕಾಪಾಡೋ ಅಂಥ ಒಂದು ಗಾರ್ಡಿಯನ್ ಇದೆ, ಅದು ಕಮ್ಮಿ ಆಗಿಬಿಡುತ್ತೆ. ಈ ROS ಜಾಸ್ತಿ ಆದರೆ ಅದು ಕಮ್ಮಿ ಆಗುತ್ತೆ. ಲಿವರ್ ಸಿರೋಸಿಸ್ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, ಲಿವರ್ದು ಇನ್ಫೆಕ್ಷನ್ಸ್ ಥರ ಆಗ್ಬೋದು. ಈ ಥರ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಜಾಸ್ತಿ. ಇವಾಗ ಯಂಗ್ಸ್ಟರ್ಸು ಗೊತ್ತಿಲ್ಲ ಅವ್ರಿಗೆಲ್ಲ ಇದೆಲ್ಲ. ಈ ಅಭ್ಯಾಸಗಳನ್ನ ಮಾಡಿದ್ರೆ ಮುಂದೊಂದು ದಿನ ಖಂಡಿತವಾಗ್ಲೂ ತೊಂದರೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಅದರ ಬಗ್ಗೆ ಒಂದು ಹೆಚ್ಚಿನ ಗಮನವನ್ನು ಕೊಡಬೇಕು. ಅದರ ಜೊತೆ ಹೆಂಗಸರು ಆಲ್ಕೋಹಾಲ್ ಸೇವನೆ ಮಾಡಿದಾಗ ಬಹಳ ಮುಖ್ಯವಾಗಿ ಗಂಡಸರಿಗೆ ಹೋಲಿಸಿದ್ರೆ ಎಫೆಕ್ಟ್ ಇವರಿಗೆಲ್ಲ ತುಂಬ ಜಾಸ್ತಿ. ಇಂಟೆನ್ಸಿಟಿ ಅಂತ ನಾವು ಏನು ಹೇಳ್ತೀವಿ, ತೀವ್ರತೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ. ಹೆಣ್ಣು ಮಕ್ಕಳಿಗೆ ಈ ಆಲ್ಕೋಹಾಲ್ ಸೇವನೆ ಇದೆಯಲ್ಲ, ಎಲ್ಲ ಸಿಸ್ಟಮ್ಮು ಅವ್ರಿಗೆ ಎವಾಲ್ವ್ ಆಗಿಬಿಟ್ಟಿದೆ ಮೊದಲೇ. ಸ್ವಲ್ಪ ಅವರು ಇಮ್ಯುನಿಟಿ ಥರ ಇಮ್ಯೂನ್ ಆಗಿದ್ದಾರೆ ಅವರು ಆಲ್ಕೋಹಾಲ್ಗೆ. ಇವ್ರಿಗೆ ಆಗಿಲ್ಲ, ಇವ್ರಿಗೆ ಇವಾಗೆಲ್ಲ ಶುರು ಮಾಡ್ತಾ ಇರೋದ್ರಿಂದ ಫಸ್ಟೇ ಎಕ್ಸ್ಪೋಜರ್ ಅಲ್ವಾ, ಅದು ಇನ್ನೂ ಆ ಎನ್ಸೈಮ್ಗಳು ಎವಾಲ್ವ್ ಆಗಿಲ್ಲ ಅಷ್ಟು. ಅಂದರೆ ಅಷ್ಟೊಂದು ಕ್ರಿಯಾಶೀಲವಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡೋಂಥ ಶಕ್ತಿ ಹೊಂದಿಲ್ಲ. ಇಲ್ಲೇನಾಗುತ್ತೆ, ಆಲ್ಕೋಹಾಲ್ ಸೇವನೆ ಮಾಡಿದಾಗ ಗಾಬಾ ಅಂತ ಇದೆ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಒಂದು, ಅದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ನಾವು ಅದನ್ನ ಕರಿತೀವಿ. ಅದೇನಾಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ಆಲ್ಕೋಹಾಲು ದೇಹಕ್ಕೆ ಹೋದಾಗ ನಮ್ಮ ನ್ಯೂರಾನ್ಸ್ ಒಳಗಡೆ ಕ್ಲೋರೈಡನ್ನು ಪಂಪ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇದೆಲ್ಲ ಹೇಗೆ ಅಂದರೆ, ನಮ್ಮ ಇಡೀ ದೇಹ ಇದೆಯಲ್ಲ, ಎಲ್ಲ ರಾಸಾಯನಿಕ ಕ್ರಿಯೆ, ಕ್ಲೋರೈಡು, ಸೋಡಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಒಳಗೋಗು ಹೊರಗೆ ಬಾ, ಒಳಗೋಗು, ಇಷ್ಟರಲ್ಲೇ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಆಲ್ಕೋಹಾಲ್ ಇವರು ಸೇವನೆ ಮಾಡಿದಾಗ ಈ ಗಾಬಾ ಅನ್ನೋದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಶೂಟಪ್ ಆಗಿಬಿಡುತ್ತೆ, ಇನಿಬಿಟರಿ ಅದು, ಆದರೆ ತುಂಬ ಜಾಸ್ತಿ ಆಗೋಗುತ್ತೆ. ಅದಾದಾಗ ಏನಾಗುತ್ತೆ ಅಂದರೆ, ಕ್ಲೋರೈಡ್ ಅಂತ ಅಯಾನ್ಸ್ಗಳಿರುತ್ತಲ್ಲ, ಆ ಕ್ಲೋರೈಡ್ ಏನಾಗುತ್ತೆ ಅಂದರೆ ನಮ್ಮ ನ್ಯೂರಾನ್ ಒಳಗಡೆ ಜಾಸ್ತಿ ಇನ್ಫ್ಲೆಕ್ಸ್ ಆಫ್ ಇದು ತುಂಬ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಸೆಡೇಷನ್ ಫುಲ್ಲು ಮಂಪರು. ಈಗ ನೀವು ನೋಡಿ, ಇನ್ನೊಂದು ಸಲ ಬೇಕಾದ್ರೆ ಆ ವಿಡಿಯೋ ನೋಡಿ, ಆ ನ್ಯೂ ಇಯರ್ದು ಬ್ಯಾಂಗ್ಳೂರಲ್ಲಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನು, ಹುಡುಗರುಗಳು ಸ್ಟಡಿಯಾಗಿದ್ದರು, ಹುಡುಗಿರು ಬಿದೋಗ್ತಾಯಿದ್ರು. ಅಲ್ಲ, ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಅವರು ಇವ್ರನ್ನ ಎಳ್ಕೊಂಡು ಹೋಗ್ತಾಯಿದ್ರು. ಮೋಸ್ಟ್ಲಿ ಇಬ್ಬರು ಅಷ್ಟೇ ಕುಡಿದಿರ್ತಾರೆ, ಅವರು ಸ್ಟಡಿಯಾಗಿದ್ದಾರೆ. ಇವರು ಎಲ್ಲ ಬಿದ್ದು ಎದ್ದು ಇವ್ರನ್ನ ಇಬ್ಬಿಬ್ಬರು ಎತ್ಕೊಂಡು ಹೋಗೋ ಅಂಥದ್ದು ಅದೆಲ್ಲ ನಾವು ನೋಡಿದ್ದೀವಿ. ಕಾರಣ ಇದೇನೆ, ಏನಕ್ಕೆ ಅಂತಂದರೆ ಇವರಲ್ಲಿ ಅದನ್ನು ಸೆಡೇಷನ್ ಏನಿದೆ, ಆ ಮಂಪರು ತುಂಬ ಜಾಸ್ತಿ ಆಗಿಬಿಡುತ್ತೆ ಇವ್ರಿಗೆ ಕಂಟ್ರೋಲೇ ಇರೋದಿಲ್ಲ. ಏನು ಮಾತಾಡ್ತಾರೆ, ಏನು ಅವರು ರಸ್ತೆಯಲ್ಲಿ ಬಿದ್ದಿದ್ರಾ, ಅವ್ರನ್ನ ಯಾರು ಎತ್ಕೊಂಡು ಹೋದ್ರು, ಮತ್ತು ಪೊಲೀಸ್ ಜೊತೆ ಸಿಕ್ಕಾಬಿಟ್ಟೆ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ. ಅವ್ರುಗಳಿಗೆ ಎಷ್ಟು ಕಷ್ಟ ಅಂದರೆ, ಆ ಲೇಡೀಸ್ ಜೊತೆ ನಿಜವಾಗ್ಲೂ ಕಷ್ಟ. ನನಗೆ ಅವ್ರು ನೋಡ್ತಾ ಇದ್ರೆ ಪಾಪ ಪೊಲೀಸ್ಗಳಿಂದ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ. ಅವರು ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಏಕೆಂದರೆ ಅದೇ ದೊಡ್ಡ ಕಂಪ್ಲೇಂಟ್. ಎಲ್ಲ IT ಇವ್ರುಗಳವರು, ಅಲ್ಲಿರೋರೆಲ್ಲ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಇದರಲ್ಲೇ ಇರೋ ಅಂಥವ್ರು. ಅವ್ರಿಗೇನು ಸುಮ್ಮನಿರಮ್ಮ ಅಂತಂದರೆ ಅವ್ರಿಗೆ ಬೈತಾರೆ. ನಿಜವಾಗ್ಲೂ ಒಂಥರ ಭಾಳ ಸೆನ್ಸಿಟಿವ್ ಅನಿಸುತ್ತೆ, ಭಾಳ ಕಷ್ಟ ಇದು ಅಂಥವ್ರ ಜೊತೆ ಹ್ಯಾಂಡ್ಲ್ ಮಾಡೋದು. ಅಲ್ಲಿ ಹುಡುಗರುಗಳು ಚೆನ್ನಾಗೇ ಇದ್ದರು, ಅವ್ರನ್ನ ಎತ್ಕೊಂಡೋಗೋ ಹುಡುಗರುಗಳು ಅವರು ಡ್ರಂಕನ್ ಎಲ್ಲ ಆದ್ರೂ. ಏಕೆ ಅಂತಂದರೆ ಈ ಒಂದು ಗಾಬಾ ಜಾಸ್ತಿಯಾಗಿ ಕ್ಲೋರೈಡ್ ಇನ್ಫ್ಲೆಕ್ಸ್ ಜಾಸ್ತಿ ಆಗಿರೋದ್ರಿಂದ. ಇದರ ಜೊತೆ ಗ್ಲೂಟಾಮೇಟ್ ಅಂತ ಇದೆ, ಅದು ಎಕ್ಸೈಟೇಟರಿ, ಅದು ಸರಿಯಾದ ಲೆವೆಲಲ್ಲಿ ಇಲ್ಲದೆ ಇರೋದ್ರಿಂದ ಕ್ಯಾಲ್ಶಿಯಂ ಅಯಾನ್ಗಳು ನ್ಯೂರಾನ್ಸ್ ಒಳಗಡೆ ಜಾಸ್ತಿ ಹೊಟ್ಟೋಗ್ಬಿಡುತ್ತೆ. ಇಲ್ಲ, ಹೋಗೋದಿಲ್ಲ, ಕ್ಯಾಲ್ಶಿಯಂ ಅಯಾನ್ ಹೋಗಬೇಕಾಗಿರೋದು ಹೋಗೋದಿಲ್ಲ. ಸೊ ಏನಾಗುತ್ತೆ, ಅವರಿಗೆ ಮಾರನೇ ದಿನ ನೀನು ಈ ರಸ್ತೆಯಲ್ಲಿ ಬಿದ್ದಿದ್ದೆ ಅಂದರೆ ನಮ್ಮನ್ನೇ ಬೈತಾರವರು, ನೀನು ಸುಳ್ಳು ಹೇಳ್ತಿದ್ಯಾ ಅಂದರೆ. ಏಕೆಂದರೆ ಮೆಮೊರಿ ಲಾಸ್, ಮೆಮೊರಿ ಇರೋದಿಲ್ಲ, ಏನೂ ಜ್ಞಾಪಕ ಇರೋದಿಲ್ಲ. ಅವ್ರು ಏನು ಮಾಡಿದರು, ಏನು ಬಿಟ್ಟಿದ್ರು, ಏನೂ ಇರಲ್ಲ. ಏಕೆಂದರೆ ಕ್ಯಾಲ್ಶಿಯಂ ಅಯಾನ್ಗಳು ನ್ಯೂರಾನ್ ಒಳಗಡೆ ಹೋಗೋದೇ ಇಲ್ಲ. ಅಲ್ಲಿ ಹೈಪರ್ ಆ್ಯಕ್ಟಿವಿಟಿ ಆಯಿತು, ಹೈಪರ್ ಪೊಲರೈಸೇಷನ್ ಆಯಿತು, ಕ್ಲೋರೈಡು ಒಳಗಡೆ ಹೋಗಿ ಕ್ಯಾಲ್ಶಿಯಮ್ ಒಳಗಡೆನೇ ಹೋಗದೆ ಮೆಮೊರಿ ಇಲ್ಲ, ಸೆಡೇಷನ್ನು, ಮೆಮೊರಿ ಇಲ್ಲ. ಇಂಥ ಸಮಯದಲ್ಲಿ ಏನು ಅನಾಹುತಗಳಾದರೂ ಆಗುತ್ತೆ. ಸಾಮಾನ್ಯ ಈಗ ನೋಡಿ, ಎಲ್ಲ ಕ್ರೈಮು ಇದೆಲ್ಲ ನಾವು ನೋಡ್ತೀವಲ್ಲ, ಕೆಲವೆಲ್ಲ ಅತ್ಯಾಚಾರಗಳೆಲ್ಲ ಆಗೋದು ಸುಮ್ಮನೆ ಆಗಿರಲ್ಲ. ಅವರು ಸೆಡೇಟಿವ್ ಏನೋ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ, ಗೊತ್ತಿರೋವ್ರೆ ಎಲ್ಲ, ಯಾರು ಗೊತ್ತಿಲ್ಲದ ಮಾಡೋದು ಅಪರೂಪ ಇದೆ, ಅದಿಲ್ಲ ಅಂತೇನಿಲ್ಲ. ಒಂಟಿಯಾಗೋದಾಗ ತೊಂದರೆಗಳಾಗೋದು, ಆದರೆ ಬಹಳಷ್ಟು ಕಡೆ ಅತ್ಯಾಚಾರ ಆಗೋದು ಗೊತ್ತಿರೋದ್ರಿಂದನೇ ಆಗೋಂಥದ್ದು. ಅವ್ರ ಜೊತೆ ಇರೋ ಫ್ರೆಂಡ್ಸ್ಗಳೇ ಸರ್ಕಲಲ್ಲೇ ಆಗಿರ್ಬೋದು. ಕಾರಣ ಏನಂದರೆ, ಹಿಂಗೆ ಕುಡಿದಿರ್ತಾರೆ, ಆ ಕುಡಿದು ಮತ್ತಲ್ಲಿ ಯಾರು ಏನು ಗೊತ್ತಾಗಲ್ಲ, ಮೆಮೊರಿ ಇರೋದಿಲ್ಲ, ಅದ್ರ ಜೊತೆಗೆ ಕಂಟ್ರೋಲ್ ಇರೋದಿಲ್ಲ. ಸೊ ಇಷ್ಟು ಎಲ್ಲ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಡೋಪಮೈನು ಸ್ಪೈಕ್ ಆಗುತ್ತೆ.
ಕುಡಿದಾಗ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ಪೈಕ್ ಅಂದರೆ ಒಂದೇ ಸಲ ಶೂಟಪ್, ಅದು ಡೊಪಮೈನು ನಿಧಾನಕ್ಕೆ ಆಗಬೇಕಾಗಿರೋ ಅಂಥದ್ದು. ಶೂಟಪ್ ಆಗೋದ್ರಿಂದ ಅದೇನು ಮಾಡುತ್ತೆ, ನಮ್ಮ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ನ ಮಾಡುವಂಥದ್ದು. ಇದರ ಜೊತೆಯಲ್ಲಿ ಮೈಟೊಕಾಂಡ್ರಿಯಾ, ಈ ಹೆಣ್ಣು ಮಕ್ಕಳು ನಿಜವಾಗ್ಲೂ ತುಂಬಾ ಕೇರ್ಫುಲ್ ಆಗಿರಬೇಕು. ಮದ್ಯದಿಂದ ದೂರ ಇದ್ದಷ್ಟು ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕಾರಣ ಏನಂದರೆ, ಸುಮ್ಮನೆ ನೀವು ನೋಡಿ, ಯಾರು ಆಲ್ಕೋಹಾಲಿಕ್ ಆಗಿರ್ತಾರೆ, ಹ್ಯಾಬಿಚುವಲ್, ಕೆಲವು ಹೆಂಗಸರಿಗೆ ತುಂಬ ಅವರು ಕುಡಿಲೇಬೇಕು ಆ ಥರ ಆಗೋಗಿರ್ತಾರೆ. ಅದರಲ್ಲೂ ಕೆಲವೊಂದು ಡಾಕ್ಟರ್ಸ್ಗಳಲ್ಲೂ ಅದೊಂದು ನೋಡಿದ್ದೀವಿ. ತುಂಬ ಯಾವುದೋ ಒಂದು, ಎಲ್ಲ ಅಂತಲ್ಲ, ಕೆಲವೊಬ್ಬರು ಏನಾಗಿರುತ್ತೆ ಅಂತಂದರೆ ವಯಸ್ಸು ಬೇಗ ಆಗ್ತಾ ಬರುತ್ತೆ. ಏಜಿಂಗ್ ಈಗ ಗಂಡಸರಲ್ಲೂ ಆಗುತ್ತದು, ಬರೀ ಹೆಂಗಸರಿಗೆ ಅಂತಲ್ಲ, ಯಾರು ಕುಡಿತಾರೆ ಏಜಿಂಗ್ ಪ್ರಾಸೆಸ್ಸು ಜಾಸ್ತಿ ಆಗುತ್ತೆ. ಸ್ಕಿನ್ ರಿಂಕಲ್ ಆಗೋದು, ಈ ಥರದ್ದು ಬೇಕಾದಷ್ಟು ಫಿಸಿಕಲ್ ಆಗು ಅವರು ತುಂಬಾ ಒಂಥರ ಅವ್ರದ್ದು ಹಾಳಾಗ್ತಾ ಬರುತ್ತೆ ಶರೀರ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಮೈಟೊಕಾಂಡ್ರಿಯಾ ಅಂತಿದೆಯಲ್ಲ, ಅದು ನಮ್ಮದು ಎನರ್ಜಿ ಕೊಡೋ ಅಂಥದ್ದು. ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಇದೆ, ಅದು ಡೌನ್ ಆಗುತ್ತೆ. ಮತ್ತು ಎನರ್ಜಿ ಪ್ರೊಡ್ಯೂಸ್ ಮಾಡೋ ATPಗಳು ಡೌನ್ ಆಗ್ತಾ ಬರುತ್ತೆ. ಈ ಥರ ಎಲ್ಲ ಆರ್ಗನ್ಸು, ಮುಖ್ಯವಾಗಿ ಲಿವರು, ಮೈಟೊಕಾಂಡ್ರಿಯಾ, ಇದರ ಜೊತೆಗೆ ಕಿಡ್ನಿ, ಇಂಥದ್ದು ಎಲ್ಲದೂ ಹಾಳಾಗುತ್ತೆ. ಮೆದುಳು ಬಹಳ ಮುಖ್ಯವಾಗಿ, ಏಕೆಂದರೆ ಅದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡೋದ್ರಿಂದ ನ್ಯೂರೋಟಾಕ್ಸಿಸಿಟಿ ಆಗ್ತಾ ಬರುತ್ತೆ. ನೋಡಿ, ಯಾರು ಈ ಥರ ಒಂದು ಕುಡಿತಾ ಇರ್ತಾರೆ ಹ್ಯಾಬಿಚುವಲು, ಅವ್ರಿಗೆ ಬೇಗ ಮರಗುಳಿತನ ಬರುತ್ತೆ, ಅಲ್ಝೈಮರು, ಆಮೇಲೆ ಒಂಥರ ಕೈಯೆಲ್ಲ ನಡುಕ, ಇಂಥದ್ದೆಲ್ಲ ತುಂಬ ಜಾಸ್ತಿ ಆದಂಗೆ ಈ ಅಭ್ಯಾಸಗಳು. ಇದು ಹೆಂಗಸರಿಗೂ ಏನು ಬಿಡೋದಿಲ್ಲ, ಇದು ಗಂಡಸರಿಗಿನ್ನ ಹೆಚ್ಚು ತೊಂದರೆ ಹೆಣ್ಣು ಮಕ್ಕಳಿಗೆ ಆಗೋದ್ರಿಂದ ನಿಜವಾಗ್ಲೂ ಹುಷಾರಾಗಿರಬೇಕು. ಆಯಿತು, ಸಮಾನತೆ ನಾನು ಒಪ್ಕೊಂತೀನಿ, ಸಮಾನತೆ ಬೇಕು, ಎಲ್ಲದರಲ್ಲೂ ಬೇಕು. ಆದರೆ ಎಲ್ಲದರಲ್ಲೂ ಬೇಕು ಅಂತ ಹೇಳ್ಬಿಟ್ಟು ಕುಡಿಯೋದ್ರಲ್ಲಿ, ಮದ್ಯಪಾನ ಮತ್ತು ಧೂಮಪಾನ ಇದರಲ್ಲೆಲ್ಲ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿರುವಂಥ ಹಾರ್ಮೋನುಗಳಾಗ್ಬೋದು, ಕಿಣ್ವಗಳಾಗ್ಬೋದು, ಗಂಡಸರಿಗಿನ್ನ ಸ್ವಲ್ಪ ಭಿನ್ನವಾಗಿರೋದ್ರಿಂದ ಇಂಥದನ್ನು ನಾವು ಈಕ್ವಲ್ ಅಂತ ಮಾಡೋಕ್ಕೋದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯನೇ ಹಾಳಾಗುತ್ತೆ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಹೇಳಿದರು. ಇಟ್ಸ್ ಅಬೌಟ್ ಫಿಸಿಯಾಲಜಿಕಲ್, ಅಂದರೆ ಎವಲ್ಯೂಷನಲ್ಲಿ ಡೆವಲಪ್ ಆಗಿರೋ ರೀತಿ. ಈಗ ಸೋಮರಸ ಅಂತ ನಮ್ಮ ದೇವತೆಗಳು ಕುಡಿತಿದ್ರು ಅಂತ ನಮ್ಮ ಪುರಾಣಗಳಲ್ಲಿ ಬರುತ್ತೆ. ಸೊ ಅದರಲ್ಲೂ ಕೂಡ ಗಂಡಸು ದೇವತೆಗಳು ಜಾಸ್ತಿ ಕುಡಿದ್ರೆ ಬಿಟ್ಟರೆ ಹೆಣ್ಣು ದೇವತೆಗಳು ಕುಡಿದಿರೋದು ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಪುರಾತನ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದ ಕೂಡ ಗಂಡಸರ ಬಾಡಿ ಒಂದು ಹಂತಕ್ಕೆ ಅದಕ್ಕೆ ಎವಾಲ್ವ್ ಆಗಿದೆ, ಹೆಣ್ಮಕ್ಳ ಬಾಡಿ ಆಗಿಲ್ಲ. ಹೀಗಾಗಿ ಸಮಸ್ಯೆಗಳಂತ ಮೇಡಮ್ ಹೇಳಿದರು. ಸೊ ಇದರಲ್ಲಿ ಯಾವುದೇ ಹೆಣ್ಮಕ್ಳನ್ನ ಇದನ್ನು ಮಾಡುವಂಥದ್ದು, ಅವ್ರನ್ನ ನೆಗೇಟ್ ಮಾಡುವಂಥದ್ದು ಆ ಥರದ್ದು ಏನೂ ಇಲ್ಲ, ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಗಟ್ ಮೈಕ್ರೋಬ್ ಏನಿದೆ, ಲೀಕಿ ಗಟ್ ಆಗುತ್ತೆ. ಇದು ಲೀಕಿ ಗಟ್ ಅಂತಂದರೆ ನಮ್ಮ ಕರುಳಿನಲ್ಲಿ, ಈಗ ನೀವು ಡ್ರಿಪ್ ಇರಿಗೇಷನ್ ಗೊತ್ತಿದೆ ಅಲ್ವಾ, ಸಿಂಪಲಾಗಿ ಹೇಳಬೇಕು ಅಂದರೆ ಡ್ರಿಪ್ ಇರಿಗೇಷನಲ್ಲಿ ಏನು ಮಾಡ್ತೀರಿ ಅಂದರೆ, ಪ್ರತಿಯೊಂದು ಗಿಡಕ್ಕೂ ಒಂದು ಪೈಪ್ ಹೋಗಿರುತ್ತೆ, ಅದ್ರ ಜೊತೆಗೆ ಸಣ್ಣ ಸಣ್ಣ ಪೈಪ್ಗಳನ್ನ ಹಾಕಿರ್ತೀರ, ಪ್ರತಿಯೊಂದು ಗಿಡಕ್ಕೂ ಅದು ಹೋಗಿ ಡ್ರಿಪ್ಪಿಂಗ್ ಆಗ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಈ ರಕ್ತನಾಳಗಳೆಲ್ಲ ಇದೆಯಲ್ಲ, ಅದು ಎಲ್ಲ ಕ್ಲೋಸ್ ಆಗಿಲ್ಲ. ನೀವೇನು ಅನ್ಕೊಂಡಿದ್ದೀರಾ, ಒಂದು ಪೈಪ್ ಥರ ಇದೆ ಅಂತ, ಕ್ಲೋಸ್ಡ್ ಪೈಪ್ ಅಂತ. ಕ್ಲೋಸ್ಡ್ ಪೈಪ್ ಅಲ್ಲ, ಅದು ಓಪನ್ಗಳಿದೆ ಅದರಲ್ಲಿ. ಇಲ್ಲ ಅಂತಂದರೆ ನಿಮ್ಮ ಜೀವಕೋಶಗಳಿಗೆ ಹೇಗೆ ಅದೆಲ್ಲ ಸಪ್ಲೈ ಮಾಡುತ್ತೆ, ಅಲ್ಲಿ ಏನಾಗಿರುತ್ತೆ, ಜಂಕ್ಷನ್ಗಳಿದೆ. ಅದು ಒಂದು ಕ್ಲೋಸ್ಡ್ ಇದಲ್ಲ, ಅದು ನಳಿಕೆ ಅಲ್ಲ. ನಮ್ಗೆ ನೋಡೋಕೆ ಥರ ಕಾಣುತ್ತೆ, ಮಾಲಿಕ್ಯುಲರ್ ಲೆವೆಲಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಜಂಕ್ಷನ್ಗಳಿದೆ. ಈ ಜಂಕ್ಷನ್ಸಲ್ಲಿ ನಮ್ಮ ಕರುಳಿನಲ್ಲಿ ಜಂಕ್ಷನ್ ಇದೆ. ಆ ಜಂಕ್ಷನ್ ಹೆಂಗೆಂದರೆ ಟೈಟ್ ಜಂಕ್ಷನ್, ಅದು ಕರುಳಿನಲ್ಲಿರೋದು ರಕ್ತಕ್ಕೆ ಹೋಗದೆ ಇದ್ದ ಹಾಗೆ ನೋಡ್ಕೊಳ್ಳೋ ಅಂಥ ಟೈಟ್ ಜಂಕ್ಷನ್ಸು. ಏಕೆಂದರೆ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳಿದೆ ಅಂತ ಹೇಳಿದೆ ನಾನು, ನಿಮಗೆ ಗೊತ್ತಿರ್ಬೋದು. ಗಟ್ ಮೈಕ್ರೋಬ್ಸ್, ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳಿದೆ. ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾ ರಕ್ತಕ್ಕೆ ಹೋಗಲ್ಲ, ಏಕೆಂದರೆ ಆ ಜಂಕ್ಷನ್ ಆ ಥರ ಇರುತ್ತೆ, ಅದು ಅದನ್ನು ಸಪ್ರೇಟ್ ಮಾಡಿರುತ್ತೆ. ಆಲ್ಕೋಹಾಲ್ ಸೇವನೆ ಯಾರು ಮಾಡ್ತಾರೆ ಅವರಲ್ಲಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಶುರುವಾಗುತ್ತೆ. ಈ ಜಂಕ್ಷನ್ ಇರುತ್ತಲ್ಲ, ಈ ಬಾಗಿಲುಗಳು, ಗೇಟ್ಗಳ ಥರ, ಅದು ಸ್ವಲ್ಪ ಓಪನ್ ಆಗಿಬಿಡುತ್ತೆ. ಆವಾಗ ಈ ಬ್ಯಾಕ್ಟೀರಿಯಾ ಏನೇನಿರುತ್ತೆ, ಕಲ್ಮಶಗಳು, ಟಾಕ್ಸಿನ್, ಎಂಡೋಟಾಕ್ಸಿನ್ ಅಂತ ಕರಿತೀವಿ. ಆ ಎಂಡೋಟಾಕ್ಸಿನ್ಗಳು ಒಳಗಡೆ ಬರೋಕ್ಕೆ ಶುರುವಾಗುತ್ತೆ. ಒಳಗಡೆ ಬಂದಾಗ ಏನಾಗುತ್ತೆ, ಅದು ನಮ್ಮ ರಕ್ತದಲ್ಲಿ ಎಂಡೋಟಾಕ್ಸಿನ್ನು ಏನಾದ್ರು ಸೇರ್ಕೊಂಡ್ರೆ ಅದು ಬ್ಯಾಕ್ಟೀರಿಯಾದಿಂದ ಬರೋ ಅಂಥದ್ದು ಲೀಕಿ ಗಟ್ ಸಿಂಡ್ರೋಮ್. ತುಂಬಾ ಕಷ್ಟ ಅದು. ನಮ್ಮದು ನಿಜವಾಗ್ಲೂ ಎಲ್ಲ ನಮ್ಮ ಆರೋಗ್ಯ ಏನಿರುತ್ತೆ ಕಂಪ್ಲೀಟಾಗಿ ಹಾಳಾಗುತ್ತೆ. ಇದರ ಜೊತೆಗೆ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗುತ್ತೆ. ACTH, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಆಗ್ಬೋದು, ಕಾರ್ಟಿಸಾಲ್ ಆಗ್ಬೋದು, ಅಡ್ರಿನಾಲಿನ್ ಆಗ್ಬೋದು, ಇವೆಲ್ಲ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಒತ್ತಡ. ಈಗ ನೋಡಿ, ಬಹಳಷ್ಟು ಈ ಆಲ್ಕೋಹಾಲ್ ಸೇವನೆ ಮಾಡುವ ಹೆಂಗಸರು ಅವರು ಒಳ್ಳೆ
ಖುಷಿಯಾಗಿ ಮೂಡಲ್ಲಿ ಇರೋದಿಲ್ಲ, ಅವರು ಸ್ಟ್ರೆಸ್ ಆಗಿರ್ತಾರೆ ಅವ್ರು ಯಾವಾಗಲೂ, ಪುನಃ ಅವ್ರಿಗೆ ಅದು ಬೇಕೇ ಬೇಕು ಅನ್ನೋ ಥರ. ಹಾಗಾಗಿ ಇದೇನಂದರೆ ಯಾವಾಗಲೂ ಅಪರೂಪ ಅಂತ ಶುರು ಆಗೋಂಥದ್ದು, ಇದೆಲ್ಲ ಅಭ್ಯಾಸಗಳು ಹಾಗೆ ಆಗೋದು. ಒಂದು ಪಾರ್ಟಿ ಸೆಲೆಬ್ರೇಷನ್ ಇವತ್ತು ಕುಡಿಯೋಣ ಆಯಿತು, ಇನ್ನೊಂದಿನ ದುಃಖ ಆಯಿತು, ಕೆಲಸದಿಂದ ರೆಸಿಷನ್ ಟೈಮಲ್ಲಿ ತೆಗೆದಾಕಿದ್ರು, ಆವಾಗ ದುಃಖ ಆಯಿತು, ಆವಾಗಲೂ ಕುಡಿಯೋಣ. ಏಕೆಂದರೆ ಮಲ್ಕೋಬೇಕು, ಮರಿಬೇಕು, ಅದನ್ನು ನಿದ್ದೆ ಬೇಕು, ಸೆಡೇಷನ್ ಬೇಕು. ಅವಾಗೇನಾಗುತ್ತೆ ಅಂದರೆ ಸಂತೋಷಕ್ಕೂ ಕುಡಿಯೋದು, ದುಃಖಕ್ಕೂ ಕುಡಿಯೋದು, ಕೊನೆಗೆ ಅದೇ ಅಭ್ಯಾಸ ಆಗಿ ಹ್ಯಾಬಿಚುವಲ್ ಪರ್ಸನ್ ಆಗಿ ಜೀವನನೇ ಕಳ್ಕೊಂತೀವಿ. ಸೊ ಇದಕ್ಕಿಂತ ಮುಂಚೆ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಅಂದರೆ ಆಲ್ಕೋಹಾಲಿಸಮ್ ಹೇಗೆ ನಿಮಗೆ ನಷ್ಟ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದ್ರ ಲಿಂಕನ್ನು ಕೂಡ ಪುನೀತ್ ಹಾಕಿರ್ತಾರೆ, ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ಎಲ್ಲದ್ರ ಬಗ್ಗೆನೂ ಇದೆ, ಎಲ್ಲರ ಬಗ್ಗೆನೂ ಇದೆ. ಇದರಲ್ಲಿ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಿದ್ವಿ ನಾವು. ಒಂದು ಪ್ರಶ್ನೆ ನಂಗೆ ಸುಮ್ಮನೆ ಮನಸ್ಸಲ್ಲಿ ಬರ್ತಾ ಇತ್ತು. ಅಂದರೆ ಈಗ ಕೆಲವರಿಗೆ ನೀವು ಹೇಳ್ದಂಗೆ ಒಳಗಡೆ ಕಿಣ್ವಗಳು, ಎನ್ಸೈಮ್ಸು ಇನ್ನೊಂದು ಇವಾಲ್ವ್ ಆಗಿರುತ್ತೆ ಅಂತ ಹೇಳಿದ್ರಲ್ಲ, ಗಂಡಸರಲ್ಲೂ ಕೂಡ ಕೆಲವ್ರಿಗೆ ಜಾಸ್ತಿ ಇವಾಲ್ವ್ ಆಗಿರುತ್ತೆ, ಕೆಲವ್ರಿಗೆ ಕಡಿಮೆ ಆಗಿರೋ ಸಾಧ್ಯತೆ. ಕೆಲವರಿಗೆ ನಾನು ಅಂದರೆ ಅದು ಆಕ್ಟಿವಿಟಿ ನಾನು ಹೇಳೋದು. ಈಗ ಕೆಲವು ನೀವು ಬಳಸಿದಾಗ ಏನಾಗುತ್ತೆ, ಅದು ಆ್ಯಕ್ಟಿವ್ ಆಗಿಬಿಟ್ಟಿರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ನೀವು ಕೊಡಗು ಆ ಜಾಗದಲ್ಲಿರುವ ಅವ್ರಿಗೆ ಎಷ್ಟು ಅವರು ತಗೊಂಡ್ರು ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಜಾಸ್ತಿ ತಗೊಂಡ್ರು ಸ್ಟಡಿಯಾಗಿರ್ತಾರೆ, ನೀವು ನೋಡ್ಬೋದು. ಜೀಪೆಲ್ಲ ಓಡಿಸ್ಕೊಂಡು ಆರಾಮಾಗಿ ಹೋಗಿ ಮನೆ ರೀಚ್ ಆಗ್ತಾರೆ. ಇಲ್ಲಿ ನೀವು ಬೆಂಗಳೂರು, ಮೈಸೂರು ಈ ಕಡೆ ಅಷ್ಟು ಕೊಟ್ಟರೆ ಅವರು ಮೋರಿಲ್ ದಬಾಕೊಳ್ಳೋದು ಗ್ಯಾರಂಟಿ. ಅವರು ಜೀಪು ಕಾರ್ ಜೊತೆ ಮೋರಿಲೋಗಿ ಬಿದ್ದಿರ್ತಾರೆ ಅವರು. ಏಕೆಂದರೆ ಅದು ಅವಾಗಿದ್ದ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ, ಜನ್ರೇಷನ್ ಟು ಜನ್ರೇಷನ್. ಸಿಂಗಲ್ ನ್ಯೂಕ್ಲಿಯೇಟೆಡ್ ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ಆ ಒಂದು ಪಾಪ್ಯುಲೇಷನ್ನಲ್ಲಿ ಆ ಒಂದು ಡೆವಲಪ್ ಆಗಿಬಿಟ್ಟಿರುತ್ತೆ. ಆದರೆ ಅದು ಇಲ್ಲ ಆಗಿರೋದಿಲ್ಲ, ಏಕೆಂತಂದರೆ ಎಕ್ಸ್ಪೋಜರು ಇರೋದಿಲ್ಲ ನೋಡಿ, ಜನ್ರೇಷನ್ ಟು ಜನ್ರೇಷನ್. ಸೊ ಇಲ್ಲಿ ಆ ಡೋಸ್ ಏನಾರು ಇವ್ರಿಗೆ ಕೊಡ್ತು ಅಂತಂದರೆ ದೇವರೇ ಕಾಪಾಡಬೇಕು. ಓಕೆ, ಇದು ಬರೀ ಒಂದು ಹೆಣ್ಮಕ್ಳ ಆರೋಗ್ಯ ಅಲ್ಲ, ಗಂಡಸರ ಆರೋಗ್ಯ ಕೂಡ ಹಾಳು ಮಾಡುತ್ತೆ. ಅದನ್ನು ಕೂಡ ನಾವು ಮಾತಾಡಿದ್ವಿ. ನಾನು ಪರ್ಸ್ನಲ್ ಆಗಿ ಇದನ್ನು ಮುಂಚೆ ಕೂಡ ಮಾತಾಡಿದೆ. 4 ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ತೀರ್ಕೊಂಡಿದ್ದಾರೆ, ಬರೀ ಎಣ್ಣೆ ಹೊಡೆದಕ್ಕೆ ತೀರ್ಕೊಂಡಿದ್ದಾರೆ. ನಿಮ್ಮ ಸರ್ಕಲಲ್ಲೂ ಯಾರೊಬ್ಬರು ಇದ್ದೇ ಇರ್ತಾರೆ 100%. ಹೀಗಾಗಿ ನಾವು ಹೆಣ್ಮಕ್ಳಿಗೆ ಯಾಕೆ ಹೆಚ್ಚಿನ ಒಂದು ಅಪಾಯಕಾರಿ ಇದು ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಈಗ ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಅದೇನೆಂದರೆ, ಗರ್ಭಿಣಿ ಸ್ತ್ರೀಯರು ಆಲ್ಕೋಹಾಲ್ ಸೇವನೆ ಮಾಡಿದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಅಂದರೆ ಹೆಣ್ಮಕ್ಳಿಗೆ ಅಪಾಯ ಅಂದಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಅಪಾರೆಂಟ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಇನ್ನೂ ಜಾಸ್ತಿ ಅಪಾಯಕಾರಿ ಆಗ್ಬೋದು, ಮಗುವಿಗೂ ಅಪಾಯಕಾರಿ ಆಗ್ಬೋದು ಅಂತ ನನಗೆ ಕಾಮನ್ ಒಂದು ಸೆನ್ಸ್ ನಂಗೆ ಹೇಳ್ತಾ ಇದೆ. ಬಟ್ ಸೈಂಟಿಫಿಕ್ ಆಗಿ ಹೇಗೆ ಇದಾಗುತ್ತೆ? ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದು ಅಭ್ಯಾಸ ಅಂತ ಶುರು ಆಗಿರುತ್ತೆ ಹೆಂಗಸರಲ್ಲಿ. ಏನಾಗಿರುತ್ತೆ, ಜಾಬ್ಗೆ ಹೋಗಿರ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿ ಪಾರ್ಟಿಗಳಿಗೆಲ್ಲ ಹೋಗಬೇಕು. ಶುರು ಆದಾಗ ಏನಾಗುತ್ತೆ ಅಂದರೆ, ಅವರು ಹೆಸಿಟೇಷನ್ ಇರುತ್ತೆ ಬೇಡ ಅಂತ. ಆಮೇಲೆ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಅಭ್ಯಾಸ ಆಗುತ್ತೆ, ಸ್ವಲ್ಪ ಕಮ್ಮಿ ಡೋಸಲ್ಲಿ ತಗೊಂಡು ಒಂದು ಅಭ್ಯಾಸ ಆಗುತ್ತೆ. ಕಷ್ಟ ಆದಾಗಲೂ ಕುಡಿತಾರೆ, ಸುಖಕ್ಕೂ ಕುಡಿತಾರೆ, ಅದನ್ನು ಅಭ್ಯಾಸ ಮಾಡ್ಕೊಂಡೇ ಇರ್ತಾರೆ. ನಂತರ ಒಂದು ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಸರಿ ಪಾರ್ಟಿ ಮಾಡ್ತಿರ್ಬೋದು. ಆಮೇಲೆ ಪ್ರೆಗ್ನೆನ್ಸಿ ಅಂತ ಬಂದಾಗ ಅದೇನಾಗುತ್ತೆ, ಅದೇ ಒಂದು ಅಭ್ಯಾಸವನ್ನು ಅವರೇನಾದರೂ ಕಂಟಿನ್ಯೂ ಮಾಡಿದ್ರೆ ಹುಟ್ಟುವ ಮಗುವಿಗೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ. ಒಂದು ಪಾರ್ಷಿಯಲ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಇನ್ನೊಂದು ಕಾಯಿಲೆ, ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಗಳು, ಆಮೇಲೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳು, ಬರ್ತ್ ಡಿಫೆಕ್ಟ್ಸ್, ಹುಟ್ಟಿನಿಂದಲೇ ಮಗುವಿಗೆ ನಾನಾ ರೀತಿಯ ಅಂಗವೈಕಲ್ಯತೆ, ಇಷ್ಟು ಥರದ ಒಂದು ಕೆಟಗರಿ ಅಂತಲೇ ನಾವು ಹೇಳ್ಬೋದು. ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಇಷ್ಟು ಥರದ ತೊಂದರೆಗಳು ಇರುವ ಮಕ್ಕಳು ಹುಟ್ಟುವ ಸಾಧ್ಯತೆ ಇದೆ. ಎಷ್ಟು ಆಲ್ಕೋಹಾಲ್ನ ತಗೊಂಡಿದ್ದಾರೆ, ಯಾವ ತಿಂಗಳಿನಲ್ಲಿ ತಗೊಂಡಿದ್ದಾರೆ, ಎಷ್ಟು ಡ್ಯೂರೇಷನ್ ಮೇಲೆ ಒಂದು ಸಲ ಯಾವಾಗಲೂ ತಗೊಂಡು ತಕ್ಷಣ ಮೇಡಮ್ ನಮಗೆ ಮಗು ಚೆನ್ನಾಗಿದೆ ಅಂತಂದರೆ ಅಲ್ಲ, ಎಷ್ಟು ದಿನ ತಗೊಂಡಿದ್ದಾರೆ, ಎಷ್ಟು ಡೋಸ್ ತಗೊಂಡಿದ್ದಾರೆ, ಡ್ಯೂರೇಷನ್ನು ಎಲ್ಲದು, ಮತ್ತು ಯಾವ ಪ್ರೆಗ್ನೆನ್ಸಿ ಯಾವ ಟೈಮ್, ಆರ್ಗೆನೋಜೆನೆಸಿಸ್ ಅಂತಂದರೆ ಆ ಅಂಗಾಂಗಗಳ ಬೆಳವಣಿಗೆ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಇವರು ಆಲ್ಕೋಹಾಲ್ ಸೇವನೆ ಮಾಡಿದರೆ ಖಂಡಿತ ಮಗುವಿನ ಮೆದುಳಿನ ಮೇಲೆ ಎಫೆಕ್ಟ್ ಮಾಡುತ್ತದು. ಹೇಗೆ ಅಂದರೆ, ಇವ್ರಿಗೇನೂ ತೊಂದರೆ ಆಗಲ್ಲ, ತಾಯಿಗೇನೂ ತೊಂದರೆ ಇಲ್ಲ. ಕಾರಣ ಏನಂತಂದರೆ, ಅವ್ರು ತಗೊಂಡಾಗ ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ, ಗಂಡಸಿಗೆ ಹೋಲಿಸಿದ್ರೆ ತೊಂದರೆ ಆದರೂ ಸಹ ಇವರ ಲಿವರ್ ಮತ್ತು ಕರುಳಿನಲ್ಲಿ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್, ಡಿಹೈಡ್ರಾಜಿನೇಸ್ ಅಂತ 2 ಕಿಣ್ವಗಳಿದೆ. ಅದೇನು ಮಾಡುತ್ತೆ, ಅದನ್ನು ನಿರ್ವಿಷಯುಕ್ತ ಮಾಡುತ್ತೆ. ಆದರೆ ರಕ್ತದಿಂದ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಇದು ಹೋಗುತ್ತಲ್ಲ ಆಲ್ಕೋಹಾಲು, ತಾಯಿ ಏನು ಸೇವನೆ ಮಾಡ್ತಾಳೆ ಅದು ಮಗುವಿಗೆ ಹೋಗುತ್ತೆ. ಮಗುವಿನ ಲಿವರ್ ಇನ್ನೂ ಡೆವಲಪ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಈ ಕಿಣ್ವಗಳು ಇರೋದಿಲ್ಲ.
ಅಥವಾ ಅದು ಡಿಪೆಂಡ್ಸ್ ಅಂತ ನಾನು ಸ್ಟೇಜ್ ಡೆವಲಪ್ಮೆಂಟಲ್ ಸ್ಟೇಜ್ ಯಾವುದು ಅಂತ. ಕೆಲವು ಸಲ ಇದ್ದರೆ ತುಂಬ ಕಡಿಮೆ ಪ್ರಮಾಣ, ಇಲ್ಲಾಂದರೆ ಇನ್ನೂ ಅದು ಹಾಗೇ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ಆಲ್ಕೋಹಾಲ್ ರಕ್ತದಲ್ಲಿ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಮೆದುಳಿಗೆ ಹೋಗುತ್ತೆ. ಅಲ್ಲಿ ನ್ಯೂರಾನಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಬಹಳ ಮುಖ್ಯವಾದದ್ದು. ನಮ್ಮ ಮೆದುಳಿನ ಬೆಳವಣಿಗೆಗೆ ಪೂರಕವಾದ ಪ್ರಿಕರ್ಸರ್ ಸೆಲ್, ಅಂದರೆ ಅದು ಬೇಸ್ ಅಂತ. ಆ ಸೆಲ್ಗಳನ್ನೇ ಡ್ಯಾಮೇಜ್ ಮಾಡಿಬಿಡುತ್ತದೆ. ಏಕೆಂದರೆ ಮೆದುಳು ಎಲ್ಲ ಬೇರೆ ಹಂತದಲ್ಲಿ ಬೆಳಿಬೇಕಲ್ಲ, ಅದಕ್ಕೆ ಪೂರಕವಾದ ಅಂಶ ಅದು. ಅದೇ ಡ್ಯಾಮೇಜ್ ಆಗುತ್ತೆ. ನ್ಯೂರಾನಲ್ ಸ್ಟೆಮ್ ಸೆಲ್ಸ್ಗಳು ಡ್ಯಾಮೇಜ್ ಆಗಿ ಅದರ ರಿಸರ್ವಾಯರು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇದಾಗೋದ್ರಿಂದ ಆ ನ್ಯೂರಾನ್ಸ್ಗಳು ಬೆಳವಣಿಗೆ ಆಗೋದು, ಸಿನಾಪ್ಸಿಸ್ ಡೆವಲಪ್ಮೆಂಟು, ಮೈಗ್ರೇಷನ್, ಈ ಥರದ್ದು ಅಂದರೆ ಬೇರೆ ಬೇರೆ ಪ್ರೋಸೆಸ್ ಅಂತ ಇಟ್ಕೊಳ್ಳಿ. ಇದು ಯಾವುದು ಸರಿಯಾದ ಕ್ರಮದಲ್ಲಿ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮಗು ಹುಟ್ಟಿದಾಗ ಅದು ಬುದ್ಧಿಮಾಂದ್ಯತೆ, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮಲ್ಲೇ ಹಾಗೆ ಬುದ್ಧಿಮಾಂದ್ಯ ಮಕ್ಕಳದು. ಆಮೇಲೆ ದೇಹ ಬೆಳವಣಿಗೆ ಸರಿಯಾಗಿರೋದಿಲ್ಲ, ಮತ್ತು ಕಲಿಕೆಯಲ್ಲಿ ತೊಂದರೆಗಳು, ಮತ್ತು ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ಮು, ಫೋಕಸ್ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಮೆದುಳಿನ ಬೇರೆ ಬೇರೆ ಭಾಗದಲ್ಲಿ ಅದು ಎಲ್ಲಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ಅದು ಹೆಚ್ಚಾಗಿ ಆ ಮಗುವಿಗೆ ಮತ್ತು ಕಲಿಕೆಯಲ್ಲಿ ನ್ಯೂನ್ಯತೆ, ಮತ್ತು ಡಿಲೇಡ್ ಮೈಲ್ ಸ್ಟೋನು, ಅಂದರೆ ಯಾವ ಮಗು ಏನೇನು ಅಚೀವ್ ಮಾಡಬೇಕು ಯಾವ್ಯಾವ ವಯಸ್ಸಲ್ಲಿ ಅದು ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ತೊಂದರೆಗಳು ಮಗು ಅನುಭವಿಸೋದ್ರಿಂದ ತಾಯಿ ಗರ್ಭಿಣಿ ಆಗೋಕ್ಕೆ ಮೊದಲೇ ಅಕಸ್ಮಾತ್ ಅವ್ರಿಗೆ ಒಂದು ಕುಡಿಯುವ ಅಭ್ಯಾಸ ಇತ್ತು ಅಂದ್ರೂ, ಗರ್ಭಿಣಿ ಆಗಬೇಕು ಮಗು ಬೇಕು ಅಂದಾಗ ಗಂಡ ಹೆಂಡತಿ ಇಬ್ಬರು ಡಿಸೈಡ್ ಮಾಡಬೇಕು, ಮುಂದಿನ ವರ್ಷ ನಮಗೊಂದು ನಮಗೆ ಮಗು ಬೇಕು ಅಂದರೆ 1-6 ತಿಂಗಳು ವರ್ಷಕ್ಕೆ ಮೊದಲೇ ಅವರ ದೇಹವನ್ನು ಅವರು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಒಂದು ಮಗುವಿಗೋಸ್ಕರ ದೈಹಿಕವಾಗಿ ಮಾನಸಿಕವಾಗಿ ಅದನ್ನ ಗರ್ಭ ಸಂಸ್ಕಾರದಲ್ಲೆಲ್ಲ ಹೇಳ್ತಾರೆ, ನಾವು ಮುಂದಿನ ದಿನದಲ್ಲಿ ಮಾಡೋಣ ಇನ್ ಡೀಟೇಲ್ ಆಗಿ. ಅದನ್ನು ಸಿದ್ಧತೆ ಮಾಡ್ಕೋಬೇಕು. ಇವರು ಸಿದ್ಧತೆನೇ ಮಾಡ್ಕೊಳ್ಳದೆ ದೇಹ, ಈಗ ಭೂಮಿನ ನೀವು ಚೆನ್ನಾಗಿ ಫಲವತ್ತಾಗಿ ಅದನ್ನು ಮಾಡಿ ಗೊಬ್ಬರ ಹಾಕಿ ರೆಡಿ ಮಾಡಿ ಒಂದು ಬೀಜ ಹಾಕಿದ್ರೆ ನಿಮಗೆ ಒಳ್ಳೆಯ ಫಲ ಸಿಕ್ಕುತ್ತಲ್ವ. ಅದೇ ಏನೂ ಇಲ್ಲ, ನೀವು ವಿತೌಟ್ ಎನಿ ಪ್ರಿಪ್ರೇಷನ್ನು, ಗೊಬ್ಬರನೂ ಹಾಕಲ್ಲ, ಏನೂ ಹಾಕಲ್ಲ, ಸುಮ್ಮನೆ ಅಲ್ಲೊಂದು ಬೀಜ ಹಾಕಿದ್ರೆ ಏನಾಗುತ್ತದು, ಬೆಳಿಬೋದು, ಆದರೆ ಚೆನ್ನಾಗಿರೋದಿಲ್ಲ. ಇದು ಅಷ್ಟೇ, ನಮ್ಮ ದೇಹ ಒಂದು ಫಲವತ್ತಾಗಿದ್ದಾಗ, ದೇಹ ಮನಸ್ಸು ಹದವಾಗಿದ್ದಾಗ, ಏಕೆಂದರೆ ತಾಯಿಯಿಂದ ಎಲ್ಲದೂ ಪ್ಲೆಸೆಂಟ ಮುಖಾಂತರ ಮಗುವಿಗೆ ಹೋಗುತ್ತೆ. ತಾಯಿ ಏನು ಸೇವನೆ ಮಾಡ್ತಾಳೆ, ಗಾಳಿ ಆಗ್ಬೋದು, ನೀರಾಗ್ಬೋದು, ಆಹಾರಗಳಾಗ್ಬೋದು ಎಲ್ಲ, ಅದರ ಜೊತೆಗೆ ತಾಯಿಯ ಒಂದು ಆಲೋಚನೆಗಳು ಮಗುವಿನ ಇದಕ್ಕೆ 2 ರಿದಮ್ಮು ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಮಗುವಿನ ಹೃದಯದ ಬಡಿತಕ್ಕೂ ತಾಯಿಯ ಹೃದಯ ಬಡಿತಕ್ಕೂ ಒಂದು ಕೊಹೆರೆನ್ಸ್ ಇರುತ್ತಲ್ಲಿ, ಅಷ್ಟು ಚೆನ್ನಾಗಿ ಅದು. ಏಕೆಂತಂದರೆ ಅಲ್ಲಿ ಇರೋದೇ ಅಲ್ಲಿ, ಇವಳು ಏನು ಯೋಚನೆ ಮಾಡ್ತಾಳೆ ಆ ಥರ ಅಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಭಾಳ ಹುಷಾರಾಗಿರಬೇಕು ಗರ್ಭಿಣಿ ಸ್ತ್ರೀಯರು ಮಾತ್ರ. ನಿಜವಾಗ್ಲೂ ಮುಂದಿನ ದಿನದಲ್ಲಿ ನಿಜವಾಗ್ಲೂ ತೊಂದರೆಗಳಾಗೋದೇ ಅಲ್ಲಿಂದ, ಅದೇ ಶುರು ಆಗೋದು. ಆಮೇಲೆ ನಾವು ಒದ್ದಾಡ್ತೀವಿ, ಅಯ್ಯೋ ಹಂಗಾಯಿತು ಹಿಂಗಾಯಿತು ಅಂತಂದರೆ, ಅಲ್ಲೇ ಸರಿಯಾಗಿ ನಾವು ಮಾಡಲಿಲ್ಲ ಅಂತಂದರೆ, ನಾವು ಬೆಳೆಯೋ ಪ್ರಿಪ್ರೇಷನ್ನೇ ಸರಿ ಇಲ್ಲ ಅಂತಂದರೆ, ಆಮೇಲೆ ಯಾವುದೋ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂದರೆ ಅದಕ್ಕೆ ನಂತರ ನೀವು ಎಷ್ಟು ಗೊಬ್ಬರ ಹಾಕಿದ್ರೆ ಎಲ್ಲಿ ಬರುತ್ತದು. ಹಾಗಾಗಿ ಬಹಳ ಹುಷಾರಾಗಿ ಅದನ್ನು ನೋಡ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ಇಂಥದ್ದೆಲ್ಲ ನಿಜವಾಗ್ಲೂ ಒಳ್ಳೆಯದಲ್ಲ. ನಾವು ಸೋಷಲೈಸೇಷನ್, ಕೆಲವು ಸಲ ಏನಾಗುತ್ತೆ ಅಂದರೆ ಆಧುನಿಕತೆ ಅಂತ ಅಂದ್ಕೊಂಡು ಕೆಲವೊಂದು ಈ ಥರದ ಅಭ್ಯಾಸಗಳನ್ನು ಇಟ್ಕೊತಾರೆ. ಇದರಲ್ಲಿ ಆಧುನಿಕತೆ ಬೇಡ ಅಂತ ಅನಿಸುತ್ತೆ. ಕೆಲವೊಂದು ನಮ್ಮ ಆರೋಗ್ಯಕ್ಕೆ ಏನು ತೊಂದರೆ ಮಾಡುತ್ತೆ, ಅದರಲ್ಲಿ ಏನು ಆಧುನಿಕತೆ ಇದೆ, ಅದರಲ್ಲಿ ಏನು ಸ್ಟೇಟಸ್ ಇದೆ, ಕುಡಿಯೋದ್ರಲ್ಲಿ ಏನು ಸ್ಟೇಟಸ್ ಇದೆ. ಮೇಡಮ್, ನನಗನ್ಸುತ್ತೆ ಈಗ ಹೆಣ್ಮಕ್ಳು, ಒಂದು ನಾರ್ಮಲ್ ಹುಡುಗಿ ಪ್ರೆಗ್ನೆಂಟ್ ಆಗ್ತಿದ್ದಂಗೆ, ಅಂದರೆ ಪ್ರೆಗ್ನೆಂಟ್ ಮಗು ಅವಳು ಹೊಟ್ಟೆಲಿ ಬೆಳೀತಿದ್ದಂಗೆ ಅವಳು ಒಳಗಡೆಯಿಂದ ಅವಳು ಸಾಕಷ್ಟು ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗಿರೋದ್ರಿಂದ ಅವಳು ಪ್ರಬುದ್ಧೇತರ ವರ್ಸಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಕಾಳಜಿ ಕೂಡ ಬರಕ್ಕೆ ಶುರು ಆಗುತ್ತೆ ಮಗುವಿನ ಬಗ್ಗೆ, ನಾರ್ಮಲ್ ಆಗಿ ಹೇಳ್ತಾರೆ. ಸೊ ಹಿಂಗಾಗಿ ನನ್ನ ಪ್ರಕಾರ ಬಹಳಷ್ಟು ಜನ ಹೆಣ್ಮಕ್ಳು ಅಕಸ್ಮಾತ್ ಆ ಥರದ್ದು ಇದ್ರೂ ಕೂಡ ಆ ಟೈಮಲ್ಲಿ ಅದನ್ನ ಮಾಡಕ್ ಹೋಗಲ್ಲ, ಮಾಡಬಾರ್ದು. ಅಕಸ್ಮಾತ್ ಏನಾಗುತ್ತೆ ಅಂದ್ರೆ ಹ್ಯಾಬಿಚುವಲ್ ಆದಾಗ ಏನಾಗ್ಬಿಡುತ್ತೆ, ಆ ಟೆಂಪ್ಟ್ ಆಗ್ತಾ ಇರ್ತಾರೆ. ಈಗ ಕುಡಿಯೋರು ಕುಡುಕರಾದ್ಮೇಲೆ ನೀವು ಸಾಕ್ಷಾತ್ ದೇವರೇ ಬಂದ್ರು ನಾನು ನೋಡಿರಂಗೆ ಬಿಡ್ಸಕ್ಕಾಗಲ್ಲ. ಎಲ್ಲೋ ಅಪರೂಪ ಇರ್ಬೋದು, ಎಲ್ಲೋ ಒಬ್ಬೊಬ್ರು ಬಹಳ ಅಪರೂಪ ಹೆಂಡತಿ ಅವರ ಇದ್ರಿಗೆ ಸೂಸೈಡ್ ಮಾಡ್ಕೊಂಡಿರೋದು ಅಂಥದ್ದಾದಾಗ ಒಂದೇನೋ ಬಿಟ್ಟಿರ್ಬೋದೇ ವಿನಃ, ಒಂದು ಸಲ ಹ್ಯಾಬಿಚುವಲ್ ಆದರೆ ದೇವರೇ ಬಂದು ಹೇಳಿದ್ರು ಅವ್ರ ಹೆಂಡತಿ ಮಕ್ಕಳಲ್ಲ ಹ್ಞೂ ಅಂತ ಒಪ್ಕೊಂತಾರೆ. ನೋಡಿದ್ದೀವಲ್ಲ, ಹ್ಞೂ ಅಂತಾರೆ. ಇಲ್ಲ ಇನ್ನು ಮುಂದೆ ಶಪಥ, ಮಕ್ಕಳು ಹೆಂಡತಿ ತಲೆ ಮೇಲೆ ಎಲ್ಲ ಕೈ ಇಟ್ಟು ಇನ್ನು ನಾಳೆಯಿಂದ ಕುಡಿಯಲ್ಲ. ಬೆಳಗ್ಗೆ ಚೆನ್ನಾಗೇ ಇರ್ತಾರೆ ಪಾಪ, ಎಲ್ಲ ಅನ್ಕೋಬೇಕು ಬದಲಾವಣೆ ಆಗೋಯ್ತು ಅಂತ ಫುಲ್ ಖುಷಿ. ಸಾಯಂಕಾಲ ಆದರೆ ಪುನಃ ಅದೇ ಸ್ಥಿತಿ. ಸೊ ಅದು ಹ್ಯಾಬಿಚುವಲ್ ಆದಮೇಲೆ ಎಲ್ಲ ಅಡಿಕ್ಷನ್ ಅದು. ಏಕೆಂದರೆ ಮೆದುಳು ಅಂದರೆ ಅದನ್ನು ಮೀರಿದ್ದಂಥ ಶಕ್ತಿ ನಮ್ಮಲ್ಲಿದ್ದರೆ ಕುಡಿಯೋಕ್ಕೆ ಹೋಗಲ್ಲ ಅವರು. ಯಾವಾಗ ವೀಕ್ ಪರ್ಸನಾಲಿಟಿಗಳಿರ್ತೀವಿ, ವೀಕ್ ಪರ್ಸನಾಲಿಟಿನೇ ಇಂಥದಕ್ಕೆ ಅಡಿಕ್ಷನ್ಗೆ ಒಳಗಾಗೋದು. ಬಟ್ ಡಿ ಅಡಿಕ್ಷನ್ ಸೆಂಟರ್ಗಳಿದೆ, ಅದರಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿದ್ದಾಗ ಸರಿ ಇರ್ತಾರೆ ಅವರು. ಬಹಳಷ್ಟು ಜನಕ್ಕೆ ಅದೇ ಮನೆ ಕರ್ಕೊಂಡ್ಬಂದ್ಮೇಲೆ ಮತ್ತೆ ಅದೇ ಫ್ರೆಂಡ್ ಸರ್ಕಲ್ಲು, ಅದೇ ಇದು ಪ್ರಾಬ್ಲಮ್ಸು ಎಲ್ಲ.
ಹಾಗಾಗಿ ನಿಮ್ಮ ಇಕೋ ಸಿಸ್ಟಮ್ ಇರುತ್ತಲ್ಲ ಅದನ್ನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂತ ಆಮೇಲೆ friends ಎರಡನೇದು, ಈ ಡಿ ಅಡಿಕ್ಷನ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಹೋಗ್ಬೇಡಿ, ಅದು ತುಂಬ ಡೇಂಜರಸ್ ಡಿ ಅಡಿಕ್ಷನ್ ಸೆಂಟರ್ಗಳಿವೆ. ಯಾಕಂದರೆ ನಮ್ಮ ಉಮೇಶ್ ಸರ್ ಹೇಳಿದ್ದಾರೆ, ಅದೆಲ್ಲ ಒಂಥರ ಸ್ಕ್ಯಾಮ್ಗಳು ಮತ್ತು ಮಾಫಿಯಾಗಳು ಸುಮ್ಮನೆ ಕೂಡ ಹಾಕೊಂಡು ಊಟ ತಿಂಡಿ ಕೊಡದೆ ನಿಮ್ಮನ್ನು ಹೊಡೆದು ಬಿಡೋದು ಆ ಥರ ಮಾಡುವಂಥ ಡಿ ಅಡಿಕ್ಷನ್ ಸೆಂಟರ್ಗಳು ಕೂಡ ಬೆಂಗಳೂರಲ್ಲಿದೆ. ಹೌದಾ? ಅಯ್ಯೋ ತುಂಬ ಇದೆ. ಆಮೇಲೆ ಇನ್ನೊಂದಿದೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಏನಂದರೆ ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕುಡಿತಾನೋ ಬಿಡ್ತಾನೋ, ನಮಗೆ ಅವನು ದೂರ ಹೋದ್ರೆ ಸಾಕಂತಿರುತ್ತಲ್ಲ, ಇವ್ರು ಫೋನ್ ಮಾಡಿ ಹೇಳ್ಬಿಡೋದು ಇವನು ಹಿಂಗೆ ತೊಗೊಂಬಿಡಿ ಇವನ್ನ ಅಂತ ಹೇಳಿ. ಅವ್ರು ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ ಅವನ್ನ. ಇವರು ತಿಂಗಳಿಗೆ ಒಂದಷ್ಟು ದುಡ್ಡು ಕೊಡ್ಬೇಕು ಅವ್ರಿಗೆ. ಅವರು ಅವನನ್ನು ಅಲ್ಲಿ ಇಟ್ಕೊಂಡು ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಎಷ್ಟೋ ಜನ ಏನು ಹೇಳಿ ಮಾನಸಿಕ ತೊಂದರೆಗಳನ್ನ ಅನುಭವಿಸ್ತಾರೆ. ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನಮಗೆ. ನಮ್ಮ ರಿಟೈರ್ಡ್ ಎಸ್ ಪಿ ಉಮೇಶ್ ಸರ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದನ್ನು ನೋಡ್ಕೊಂಡು ಸುಮಾರು ಜನ ಫೋನ್ ಮಾಡಿದ್ದಾರೆ, ಸರ್ ಇಲ್ಲೂ ಒಂದಿದೆ ಆ ಥರ, ನಾನು ಹಿಂಗೆ ಅನುಭವಿಸಿದ್ದೀನಿ ಸರ್ ಅಂತೇಳಿ. ಸೊ ಹಿಂಗಾಗಿ ಎಲ್ಲ ಡಿ ಅಡಿಕ್ಷನ್ ಸೆಂಟರ್ಗಳು ಕೂಡ ಒಳ್ಳೇದು ಅಲ್ಲ, ಅದನ್ನು ಮಾತ್ರ ದಯವಿಟ್ಟು ನೆನಪಲ್ಲಿ. ಅಲ್ಲ, ಆ ಥರ ಅವ್ರನ್ನ ಡಿ ಅಡಿಕ್ಷನ್ ಸೆಂಟ್ರಿಗೆ ಹಾಕಿ ಹಿಂಸೆ ಮಾಡೋ ಬದಲು ಯಾವ್ದಾದ್ರು ವೃದ್ಧಾಶ್ರಮ ಅಲ್ಲೆಗಾರು ಕಳಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಾರೆ ಅವರಲ್ಲ. ಏಕೆಂದ್ರೆ ಇಟ್ಕೊಳಕ್ಕಾಗಲ್ಲ ಅಂದಾಗ ಇಷ್ಟೊಂದು ಮನುಷ್ಯ ಕ್ರೂಯಲ್ ಆಗಬಾರ್ದು. ಬಟ್ ಅವ್ರು ವೃದ್ಧರು ಆಗಿರಲ್ವಲ್ಲ ಮೇಡಮ್, ವೃದ್ಧಾಶ್ರಮ ಕಳ್ಸಕ್ಕೆ. ಹೌದು, ಕ್ರೂಯಲ್ ಇಷ್ಟೊಂದು ಆಗಬಾರ್ದು. ಮನುಷ್ಯರೇ ಅಲ್ಲ ಅವರೆಲ್ಲ ಆ ಥರ ಮಾಡುವಂಥವ್ರು. ಬಟ್ ಇವತ್ತಿನ ಪಾಯಿಂಟ್ ಏನಂದರೆ, ಹೆಣ್ಮಕ್ಳು ಕುಡಿಯೋದು ಯಾಕೆ ಗಂಡಸರಿಗಿಂತ ಜಾಸ್ತಿ ಅಪಾಯಕಾರಿ, ಎಲ್ಲರಿಗೂ ಅಪಾಯಕನ್ನೇ, ಹೆಣ್ಮಕ್ಳಿಗೆ ಜಾಸ್ತಿ ಅಪಾಯಕಾರಿ ಯಾಕೆ ಅನ್ನೋದ್ರ ಬಗ್ಗೆ ಒಂದು ಮಾತಾಡಿದ್ವಿ. ಎರಡನೇದು, ಗರ್ಭಿಣಿ ಸ್ತ್ರೀ ಕುಡಿದ್ರೆ ಹೇಗೆ ತೊಂದರೆ ಆಗುತ್ತೆ ಆಕೆ ಮಗುವಿಗೆ ವಿಶೇಷವಾಗಿ, ಮತ್ತು ಎಲ್ಲ ಹೆಣ್ಮಕ್ಳಿಗೂ ಅಥವಾ ಎಲ್ಲ ಫ್ಯಾಮಿಲಿಗೂ ಬೈ ಡಿಫಾಲ್ಟ್ ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕಂತ ಇದ್ದೇ ಇರುತ್ತೆ. ಅದು ಇಲ್ಲ ಅಂದರೆ ನಿಮ್ಮ ಮಕ್ಕಳನ್ನೇ ಮಾಡ್ಕೊಳ್ಬಾರ್ದು ಅಲ್ವಾ. ಆಬ್ವಿಯಸ್ಲಿ ನಿಮ್ಗೆ ಅಷ್ಟೊಂದು ಬಿಡೋಕ್ಕಾಗಲ್ಲ ಅಂದಮೇಲೆ ನೀವು ಮಕ್ಕಳನ್ನ ಯಾಕೆ ಮಾಡ್ಕೊಳ್ತೀರಾ? ಅವುಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಹ್ಯಾಂಡಿಕ್ಯಾಪ್, ಮೆಂಟಲಿ IQ ಕಮ್ಮಿ ಇರುತ್ತೆ, ಜೀವನ ಪೂರ್ತಿ ಆ ಮಕ್ಕಳುಗಳು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಇದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಸೈಂಟಿಫಿಕ್ ಅನಾಲಿಸಿಸ್ ಮಾಡಿದರು, ಬೇಸಿಕಲಿ ಬೇರೆ ಯಾವುದೂ ಅಲ್ಲ, ಸೋಷಿಯಲ್ ಅನಾಲಿಸಿಸ್ ಅದೆಲ್ಲ, ದೇಹ ರಚನೆಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಆ ವಿಚಾರಗಳನ್ನ ಹೇಳಿದರು. ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಇದನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಶೇಷವಾಗಿ ಹೆಣ್ಮಕ್ಳ ಸ್ನೇಹಿತರ ಜೊತೆ ಶೇರ್ ಮಾಡಿ. ಯಾಕೆಂದರೆ ಒಂದು ಸೋಷಲ್ ಡ್ರಿಂಕಿಂಗ್ ಅಂತ ಶುರುವಾಗಿರುವಂಥದ್ದು ಸೋಷಲ್ ಡ್ರಿಂಕಿಂಗಲ್ಲೇ ಎಂಡ್ ಆದರೆ ಅಲ್ಲೇ ಅಷ್ಟೇ ಉಳ್ಕೊಂಡ್ರೆ ಆ ಥರ ಕೂಡ ನಾನು ನೋಡಿದ್ದೀನಿ. ಸೋಷಲ್ ಡ್ರಿಂಕ್ ಮಾತ್ರ ಮಾಡ್ತಾರೆ ಬಿಟ್ಟರೆ ಮತ್ತೆ ಮಾಡೋದೇ ಇಲ್ಲ, ತುಂಬ ರೇರ್. ಓಕೆ, ಆಮೇಲೆ ಕಷ್ಟ ಬಂದಾಗ ದುಃಖ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಒಬ್ಬರೇದಾಗ ಯಾವುದೇ ಕಾರಣಕ್ಕೂ ಮಾಡಲ್ಲ. ಈ ಥರ ಅವರೇ ರೂಲ್ಸ್ ಹಾಕೊಂಡು ಏನಾದರೂ ಒಂದು ಸೋಷಿಯಲ್ ಡ್ರಿಂಕ್ ಅಂತ ಹೋದಾಗ ಒಂದು ಆಲ್ಕೋಹಾಲ್ ಅಲ್ಲಿ ವೈನ್, ರೆಡ್ ವೈನ್ ತುಂಬಾ ಅಂದ್ರೆ ಮೈಲ್ಡ್ ಆಗಿರೋ ಅಂಥದ್ದು, ಆಲ್ಕೋಹಾಲ್ ಕಂಟೆಂಟ್ ಕಮ್ಮಿ ಇರುತ್ತಲ್ಲ ನೋಡಿ, ಅಂತ ತೀರಾ ಬೇಕು ಅಂದರೆ ಅಂಥದನ್ನ ಬೇಕಾದರೂ ತಗೋಬೇಕು ಅಂತ ನಾನು ಹೇಳ್ತಿಲ್ಲ. ಇದೊಂದು ಆಪ್ಷನ್ ಇಟ್ಕೋಬೋದು ನೀವು. ಬೇರೆ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಇರೋದಕ್ಕಿಂತ ಅದು ಡ್ಯಾಮೇಜ್ ಆಗುತ್ತೆ. ಅದ್ರ ಬದಲು ಆಯಿತು ಒಂದು ಸೋಷಿಯಲ್ ಡ್ರಿಂಕ್ ಅಂತ ನಾವು ಇದು ಅಂತ ನೋಡೋದಾದರೆ, ರೆಡ್ ವೈನಲ್ಲಿ ರೆಸ್ವೆರಿಟ್ರಾಲ್ ಸ್ವಲ್ಪ ಇರುತ್ತೆ ಪ್ರಮಾಣ, ಆಲ್ಕೋಹಾಲ್ ಪ್ರಮಾಣ ಕಡಿಮೆ ಇರುತ್ತೆ. ಆ ಥರದ್ದು ಯಾವ್ದಾದ್ರು ಒಂದು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಎಸ್, ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತದೆ. ಈ ಕುರಿತಾಗಿ ಏನೇ ಪ್ರಶ್ನೆಗಳಿದ್ದರೆ ಅಥವಾ ಅನುಮಾನಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮ್ಮ ಅನುಭವ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರ ಅನುಭವ ಇದ್ದರೆ, ಈ ಥರದ್ದು ಕಷ್ಟಪಟ್ಟಿರೋದು ಅಥವಾ ಅದರಿಂದ ಹೊರಗಡೆ ಬಂದಿರೋದು ಏನೇ ಇದ್ದರೂ ಕೂಡ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.